ತಮ್ಮ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಹರಿ ಓಂ. ತಮಗೆ ಕಾದಿರಿಸಿದ ಆಸನಗಳನ್ನು ತಾವು ಸ್ವೀಕಾರ ಮಾಡಬೇಕಾಗಿ ವಿನಂತಿ. ಈಗಾಗಲೇ ಅತಿಥಿ ಅಭ್ಯಾಗತರು ತಮ್ಮ ಆಸನವನ್ನು ಸ್ವೀಕಾರ ಮಾಡಿದ್ದಾರೆ. ಎಲ್ಲ ಬಂದ ಅಭಿಮಾನಿಗಳು, ಸಾಧಕರು, ಸಿಬ್ಬಂದಿಗಳು ತಮ್ಮ ಆಸನವನ್ನು ಸ್ವೀಕಾರ ಮಾಡಬೇಕಾಗಿ ವಿನಂತಿ. ಪ್ರಥಮವಾಗಿ ವೇದಿಕೆಯಲ್ಲಿರುವ ದಿವ್ಯ ಉಪಸ್ಥಿತಿಯಲ್ಲಿರುವ ಕಾಣೇರು ಶ್ರೀಗಳಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಸಂಸ್ಥೆಯ ಅಧ್ಯಕ್ಷರಾದ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರಿಗೆ ಹಾಗೂ ಮಾತೃಶ್ರೀ ಅಮ್ಮನವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ, ಸಭಾ ಕಾರ್ಯಕ್ರಮ ಆರಂಭವಾಗುವ ಮೊದಲು ಸಂಪ್ರದಾಯದಂತೆ ಪ್ರಾರ್ಥನೆ ರೂಪಶ್ರೀ, ಅರುಣಯಸ್ ಮತ್ತು ಸ್ವಾತಿಯವರಿಗೆ. ವಿಘ್ನ ವಿನಾಶ ಸಿಂಧೂರವದನ ವಿನಾಯಕ, ಸಿಂಧೂರವದನ ವಿನಾಯಕ, ಪಾರ್ವತಿ ನಂದನ ಗೌರಿ ಗಣೇಶ, ಸಿಂಧೂರವದನ ವಿನಾಯಕ, ಸಿಂಧೂರವದನ ವಿನಾಯಕ. ಓಂಕಾರ ರೂಪ ಸಿದ್ಧಿ ವಿನಾಯಕ, ಓಂಕಾರ ರೂಪ ಸಿದ್ಧಿ ವಿನಾಯಕ, ಪಾಶಾಂಕುಶಧರ ಲಂಬೋದರ, ಪಾಶಾಂಕುಶಧರ ಲಂಬೋದರ, ಪಾಪ ವಿದೂರ ಪಾವನ ಚರಣ, ಪಾಪ ವಿದೂರ ಪಾವನ ಚರಣ, ಸಿಂಧೂರವದನ ವಿನಾಯಕ, ಸಿಂಧೂರವದನ ವಿನಾಯಕ. ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರಿಗೆ ಹಾಗೂ ಮಾತೃಶ್ರೀ ಅಮ್ಮನವರಿಗೆ ಪ್ರಣಾಮಗಳನ್ನು ಸಲ್ಲಿಸಿ,
ಶ್ರೀ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸಿಕೊಂಡು ನಮ್ಮ ಸ್ಥಳೀಯ ಅಧಿದೇವರಾದ ಶ್ರೀ ಶ್ರೀನಿವಾಸ ಪ್ರಸನ್ನ ಸೋಮೇಶ್ವರ ಹಾಗೂ ಮಹಾಗಣಪತಿ ದೇವರಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಇಂದಿನ ಈ ಸಂಜೆಯ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಪರಮ ಪೂಜ್ಯ ಕಾಣಿಯೂರು ಮಠದ ಶ್ರೀ ವಿದ್ಯಾವಲ್ಲಭ ತೀರ್ಥರು ನಮ್ಮೊಂದಿಗೆ ದಿವ್ಯ ಉಪಸ್ಥಿತಿಯಲ್ಲಿದ್ದಾರೆ. ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿ ಶ್ರೀ ಕಾಣಿಯೂರು ಮಠ ಉಡುಪಿ ಇವರನ್ನು ವಿನಂತಿಸಿಕೊಂಡಾಗ ಅವರು ಅತ್ಯಂತ ಸಂತೋಷದಿಂದ ತಮ್ಮ ಆಹ್ವಾನವನ್ನು ಸ್ವೀಕರಿಸಿ ಇಲ್ಲಿಗೆ ಬಂದಿದ್ದಾರೆ. ಕಾವಂದರ ಬಗ್ಗೆ ಬಹಳ ಅಭಿಮಾನವನ್ನು ಹೊಂದಿದವರು. ನಮ್ಮ ಕೋರಿಕೆಯ ಮೇರೆಗೆ ತಮ್ಮ ದಿವ್ಯ ಉಪಸ್ಥಿತಿಯಲ್ಲಿ ಆಶೀರ್ವಚನ ನೀಡಲು ಹಾಗೂ ಇವತ್ತಿನ ಕೇಂದ್ರ ಬಿಂದು ಡಾಕ್ಟರ್ ಪ್ರಶಾಂತ್ ಶೆಟ್ಟಿಯವರನ್ನು ಸನ್ಮಾನಿಸಲು ನಮ್ಮೊಂದಿಗೆ ಬಂದು ದಿವ್ಯ ಉಪಸ್ಥಿತಿಯಲ್ಲಿದ್ದಾರೆ. ಅವರ ಈ ಉಪಸ್ಥಿತಿ ನಮ್ಮನ್ನು ಎಲ್ಲರನ್ನು ಪುನೀತರನ್ನಾಗಿ ಮಾಡಿದೆ. ಶ್ರೀ ಕಾಣಿಯೂರು ಮಠದ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರನ್ನು ನಮ್ಮ ಸಂಸ್ಥೆ ಪರವಾಗಿ, ನಮ್ಮ ಎಲ್ಲ ವೈದ್ಯರ ಪರವಾಗಿ ಅತ್ಯಂತ ಭಕ್ತಿಪೂರ್ವಕವಾಗಿ, ಅತ್ಯಂತ ಅಭಿಮಾನಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಹಾಸಿಗೆಗಳಿಂದ 320 ಹಾಸಿಗೆಗಳ ಆಸ್ಪತ್ರೆಯನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ನಮ್ಮ ಪೂಜ್ಯ ಕಾವಂದರೊಂದಿಗೆ ಬೆನ್ನೆಲುಬಾಗಿ ನಿಂತು ಸಹಕಾರವನ್ನು ಮಾಡಿ ನಮ್ಮ ಎಲ್ಲ ಸೌಖ್ಯವನದ ಕಾರ್ಯಚಟುವಟಿಕೆಗಳಿಗೆ ಪ್ರೋತ್ಸಾಹವನ್ನು ಹಾಗೂ ನಮಗೆ ಯಾವಾಗಲೂ ಬೆನ್ನೆಲುಬಾಗಿ ನಿಂತವರು ಶಾಂತಿವನ ಟ್ರಸ್ಟ್ ಕಾರ್ಯದರ್ಶಿಗಳಾದ ಶ್ರೀ ವಿ ಸೀತಾರಾಮ್ ತೋಳ್ಪಡಿತಾಯ ಸರ್ ಅವರು ಈ ಕಾರ್ಯಕ್ರಮದ ರೂವಾರಿಗಳು ಕೂಡ ಈಗ ನಮ್ಮೊಂದಿಗೆ ಬಂದು ಪೂಜ್ಯ ಸ್ವಾಮಿಗಳೊಂದಿಗೆ ಜೊತೆಯಾಗಿದ್ದಾರೆ. ಅವರನ್ನು ಅಭಿಮಾನಪೂರ್ವಕವಾಗಿ ನಮ್ಮೆಲ್ಲರ ಸಾಧಕರು ಸಿಬ್ಬಂದಿಗಳ ಪರವಾಗಿ ಅತ್ಯಂತ ಗೌರವಾದರಗಳಿಂದ ಸ್ವಾಗತವನ್ನು ಮಾಡ್ತೇನೆ. ಧನ್ಯವಾದಗಳು. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಪ್ರಶಾಂತ್ ಶೆಟ್ಟಿಯವರು ಸುಮಾರು 30 ವರ್ಷಗಳಿಂದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸಂಸ್ಥೆಯಲ್ಲಿ ಅತ್ಯಂತ ನಿಷ್ಠೆಯಿಂದ ಸೇವಾ ತತ್ಪರರಾಗಿರುವ ಇವರಿಗೆ ಸಂದಿರುವ 2023ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ಅವರಿಗೆ ಸಂದಿರುವ ಗೌರವವಾಗಿದೆ. ಅವರಿಗೆ ದೊರಕಿರುವ ಈ ಗೌರವ ನಮ್ಮೆಲ್ಲರಿಗೂ ದೊರಕಿರುವ ಗೌರವ ಅಂತ ನಾವು ಭಾವಿಸ್ತೇವೆ. ಅವರನ್ನು ನಾನು ಅತ್ಯಂತ ಅಭಿಮಾನದಿಂದ, ಅತ್ಯಂತ ಹೆಮ್ಮೆಯಿಂದ ಈ ಕಾರ್ಯಕ್ರಮಕ್ಕೆ ಬರಬೇಕಂತ ಕೇಳಿಕೊಂಡಾಗ ಅತ್ಯಂತ ಸಂತೋಷದಿಂದ ಒಪ್ಪಿ ಬಂದಿರುತ್ತಾರೆ. ಅವರನ್ನು ಈ ಸಮಾರಂಭಕ್ಕೆ ತಮ್ಮೆಲ್ಲರ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ ಅತ್ಯಂತ ಗೌರವಾದರಗಳಿಂದ ಸ್ವಾಗತವನ್ನು ಮಾಡ್ತೀನಿ. ಕಾಲೇಜು ಸಮಯದಲ್ಲಿ ನಾವು ಒಂದೇ ಕಾಲೇಜಲ್ಲಿ ಓದಿದವರು, ಮುಲ್ಕಿ ವಿಜಯ ಕಾಲೇಜ್, ಒಂದೇ ಬಸ್ಸಿನಲ್ಲಿ ದೀಪಕ ಮತ್ತು ನಾನು ಓಡಾಡಿದವರು. ಈ ಸಮಾರಂಭಕ್ಕೆ ನೀವು ಕೂಡ ಒಟ್ಟಿಗೆ ಬಂದು ಅವರೊಟ್ಟಿಗೆ ಇರಬೇಕಂತ ಕೇಳಿಕೊಂಡಾಗ ಅತ್ಯಂತ ಪ್ರೀತಿಯಿಂದ ಒಪ್ಪಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಾದರಗಳಿಂದ ಸ್ವಾಗತವನ್ನು ಮಾಡ್ತೇನೆ. ಧನ್ಯವಾದಗಳು. ಅತ್ಯಂತ ಹಿರಿಯ ವೈದ್ಯರು, ನಮ್ಮ ಸಾಧಕರ ಅಚ್ಚುಮೆಚ್ಚಿನ ಡಾಕ್ಟರ್ ಕೂಡ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಾದರಗಳಿಂದ ಸ್ವಾಗತವನ್ನು ಮಾಡ್ತೇನೆ. ಧನ್ಯವಾದಗಳು. ಶಿವಪ್ರಸಾದ್ ಶೆಟ್ಟಿಯವರು ನಮ್ಮೊಂದಿಗೆ ಬಂದು ಸೇರಿಕೊಂಡಿದ್ದಾರೆ. ಉಜಿರೆ ಕಾಲೇಜಿನ ಯೋಗ ವಿಭಾಗದ ಮುಖ್ಯಸ್ಥರು, ಈಗ ಶಾಂತಿವನ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಯಾಗಿ ಅತ್ಯಂತ ಯಶಸ್ಸಿನಿಂದ ಈ ಆಸ್ಪತ್ರೆಯನ್ನು ನಡೆಸ್ತಾ ಬರುವವರು, ಎಲ್ಲ ಕಾರ್ಯಕ್ರಮಗಳನ್ನು ಪ್ರೋತ್ಸಾಹ ಮಾಡುವವರು, ನಮಗೆ ಬೆನ್ನೆಲುಬಾಗಿ ನಿಂತಿರುವವರು. ನಿಮ್ಮ ಸಹಕಾರ ಇನ್ನು ಮುಂದೆ ನಮ್ಮ ಸೌಖ್ಯವನಕ್ಕೆ ಇರಲಿ ಅಂತ ಆಶಿಸ್ತಾ ನಿಮ್ಮನ್ನು ಕೂಡ ಅತ್ಯಂತ ಹೆಮ್ಮೆಯಿಂದ, ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತೀನಿ. ಡಾಕ್ಟರ್ ಪ್ರಶಾಂತ್ ಶೆಟ್ಟಿಯವರ ಮಾತೃಶ್ರೀಯವರಿದ್ದಾರೆ. ಸಂಸ್ಥೆಯ ಅಭಿಮಾನಿಗಳು ಬಂದಿದ್ದಾರೆ. ಡಾಕ್ಟರ್ ಪ್ರಶಾಂತ್ ಶೆಟ್ಟಿಯವರ ಅಭಿಮಾನಿಗಳು ಬಂದಿದ್ದಾರೆ.
ಎಲ್ಲ ಶಾಂತಿವನ ಹಾಗೂ ಉಜಿರೆ ಕಾಲೇಜಿನ ವೈದ್ಯಾಧಿಕಾರಿಗಳನ್ನು ಅತ್ಯಂತ ಹೆಮ್ಮೆಯಿಂದ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತೀನಿ. ಸ್ವಾಗತ್ ಹೋಟೆಲಿನ ಹಾಗೂ ಹಿರಿಯ ರಾಜಕೀಯ ಮುತ್ಸದ್ದಿಯಾದ ನಮ್ಮ ನಾಯಕರವರು ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಹಿರಿಯ ಸಾಧಕರಿಗೂ, ಸಿಬ್ಬಂದಿಗಳಿಗೂ, ಪತ್ರಕರ್ತ ಮಿತ್ರರಿಗೂ, ರಷ್ಯಾ ದೇಶದಿಂದ ಬಂದಿರುವ 12 ಜನ ಲೇಡಿ ಸಾಧಕಸ್, ಯು ಆರ್ ವೆಲ್ಕಮ್ ಟು ದ ವಾರ್ಮ್ಲಿ ವೆಲ್ಕಮ್ ಟು ದ ಫಂಕ್ಷನ್. ವಿ ಆರ್ ವೆರಿ ಗ್ರೇಟ್ಫುಲ್ ಟು ಯು. ಸ್ವಾಗತಿಸಿ ನನ್ನ ಈ ಸ್ವಾಗತ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮ ಮಾಡ್ತೇನೆ. ಮುಂದಿನ ಕಾರ್ಯಕ್ರಮ ಇವತ್ತಿನ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀ ಸ್ವಾಮೀಜಿಯವರು ಇದನ್ನು ನಡೆಸಿಕೊಡ್ಬೇಕಾಗಿ ವಿನಂತಿ. ಈ ಸ್ವಾಮಿ ನಾಥನಿಗೆ ನಮಿಸುತ್ತಾ ಅದೇನಂತೆ ನಮ್ಮೆಲ್ಲ ಪೂಜ್ಯ ಅಂತ ನಮಿಸುತ್ತಾ ಇವತ್ತಿನ ತಪಸ್ವಿಗಳು ಹಾಗೂ ವೇದಗಳನ್ನು ಕಲಿತಂಥ ನಮ್ಮ ಮಣಿಮಠದ ಸ್ವಾಮೀಜಿಗಳು ಅವ್ರು ನಡೆದುಕೊಳ್ಳೋದು ಗೊತ್ತಾಗ್ತಾರೆ. ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಹೇಳಿದ್ರೆ ಅವ್ರ ಮನಸ್ಸಲ್ಲಿ ದೊಡ್ಡ ವ್ಯಕ್ತಿತ್ವ ಇದೆ. ಜನರದ್ದು ಶಕ್ತಿ ಅವರ ಹತ್ರ ಇದೆ. ಕನ್ನಡಗಳೇ ಎಲ್ಲರೂ ಆನಂದ ಕೂತ್ಕೊಳ್ಳುತ್ತಾರೆ. ಇದು ಸ್ವಾಮೀಜಿಗಳಂದರೆ ಅವ್ರು ಮಾಡಿದಂಥ ಪ್ರಾಣಾಯಾಮ, ವೇದ ಹಾಗೂ ಪೂಜೆಗಳಿಂದ ಅವ್ರ ಶಕ್ತಿ ಜಾಸ್ತಿ ಆಗ್ತಾ ಉಂಟು. ಹಾಗೆ ಜಾಸ್ತಿ ಆದಂಥ ವ್ಯಕ್ತಿಗಳಲ್ಲಿ ಆಣಿವೇರು ಮಾಡೋದನ್ನ ಇದು ಮಾಡಲಿಲ್ಲ. ಅದು ತುಂಬ ಜನ ಹೇಳೋದನ್ನು ಕೇಳಿದೆ. ಆಣಿವೇರು ಮಾಡೋದು ನಿಮಗೆ ಇವತ್ತು ದೇವರು ಮಾಡಿಲ್ಲ ಅಂತೇಳಿ ಸಿದ್ದರಾಮಯ್ಯ ಹೇಳಿದ್ರು. ಅದು ಸಿಕ್ಕಿದ್ದೆಲ್ಲ ನಿಮಗೆ, ಹಾಗೆ ಅವ್ರು ಸಿಕ್ಕುವುದಿಲ್ಲ ಅಂತ ಹೇಳಿದರೆ ಅವರು ತಪಸ್ಸು ಪೂಜೆಗಳಲ್ಲಿ ಮಗ್ನರಾಗಿರ್ತಾರೆ. ಬೇರೆ ಇಡೀ ದೇಶ ಸುತ್ತಿರುತ್ತಾರೆ. ಹಾಗೆ ಅವರು ತುಂಬ ಅದರಲ್ಲಿರುವಂಥ ಗಮನಕ್ಕೆ ಬಂದಿರೋದು ಅತಿಯಾದ ಸಂತೋಷ ಅಂತ. ಅದೇ ರೀತಿಯಾಗಿ ನಮ್ಮ ಸಿದ್ದರಾಮಯ್ಯ ಸ್ಟಾರ್ಟ್ ಆಗಿ 3ನೇ ಸೆಕ್ರೆಟರಿಯಾಗಿ ಅವ್ರು ಬಂದಿದ್ದಾರೆ. ಅವರು ನಾನು 25 ವರ್ಷಗಳಿಂದ ನಾನು ಒಟ್ಟಿಗೆ ವರ್ಕ್ ಮಾಡ್ತಾ ಇದ್ದೆ. ಯಾಕಂದರೆ ಇದು ಬಳಿಕ ಕಷ್ಟ ಪರಿಸ್ಥಿತಿಯಲ್ಲಿಲ್ಲ ಆಸ್ಪತ್ರೆಯಾಗಿ ನಿರ್ಮಾಣ ಮಾಡಿದೆ. ಯಾಕಂತೇಳಿ ಉಡುಪಿಯಲ್ಲಿ ಇನ್ನೊಂದು ಯಾಕೆ ಅದಕ್ಕೆ ನಿಮ್ಮಲ್ಲಿ ನಮಗೂ ಬೇಕಲ್ಲ, ನಮಗೊಂದು ಹೇಳಿ ಮಾಡಿಸಿ ಅಂತೇಳಿ. ಹಾಗೆ ಒಂದು ಭಜನಾ ಕಾರ್ಯಕ್ರಮದಲ್ಲಿ ಒಂದು ಕೂತು ಅದು ಈ ಆಸ್ಪತ್ರೆ ಕಾರಣ ಆಯಿತು. ಇರುವಲ್ಲ ಹಿಸ್ಟ್ರಿ ಹಿಸ್ಟ್ರಿ ನೋಟ್ರು. ಹಾಗೆ ಆ ಟೈಮಲ್ಲಿ ನಾನು ಮತ್ತು ಸೆಕ್ರೆಟರಿ ಒಟ್ಟಾಗಿ ಮಾಡಿ ಇದನ್ನು
ಒಂದು ಮಟ್ಟಕ್ಕೆ ತಗೊಂಡೋಗ್ತೀನಿ. ಯಾಕಂದರೆ ಎರಡೂವರೆ ಹೇಳಿದ ಮಟ್ಟಿಗೆ ಒಂದು ಔಟ್ ಪೇಷಂಟ್ ಯೂನಿಟ್ ಸ್ಟಾರ್ಟ್ ಮಾಡಿ ಉಡುಪಿಯಲ್ಲಿ ಅಂತ ಹೇಳಿ. ಔಟ್ ಪೇಷಂಟ್ ಫ್ಯಾಮಿಲಿ ಬಂದಾಗ ನಾನು ಸೆಕ್ರೆಟರಿ ಗೊತ್ತಿರುವಾಗಲೇ ಎರಡೂವರೆ ಹೇಳಿದ್ರು, ಇದು ಔಟ್ ಪೇಷಂಟ್ ಯೂನಿಟ್ ಬೇಡ, ನಾವು 30 ಬೆಡ್ ಆದರೂ ಮಾಡಿ, ಔಟ್ ಪೇಷಂಟ್ ಯೂನಿಟ್ ವಿಲ್ ನಾಟ್ ಬಿ ಸಫಿಷಿಯಂಟ್ ಅಂತ ಹೇಳ್ತಾರೆ. ಹಾಗೆ ನಾವು ಆ ದಿನ ಕೂತು 30 ಬೆಡ್ಡಿಗೆ ಆದ್ರಿಂದ ಕಡೆ ಸ್ವಲ್ಪ ಪ್ಲಾನ್ ಮಾಡಿ 100 ಬೆಡ್ಡಿಗೆ ಆಗೋದಿಲ್ಲ, ಆಗೋದಿಲ್ಲ ಅಂತ ನಮ್ಮ ಕ್ಯಾಲ್ಕುಲೇಷನ್. ಹಾಗೆ 100 ಬೆಡ್ ಅಂತಂದರೆ ಪ್ರಾರಂಭ ಆಗಿ 100 ಬೆಡ್ ಪ್ರಾರಂಭ ಆಗಿ ಒಂದೇ ವರ್ಷದಲ್ಲಿ ಫುಲ್ ಅಂತ ಹೋಗಿ. ಹಾಗೆ ಹೇಳಿದ್ರು, ಈ ಥರ ಯಾವಾಗಲೂ ಅವರು ಅಭಿವೃದ್ಧಿ ಬರೋಕ್ಕಾಗಿ ಮಾತಾಡು, ಎಷ್ಟು ಬೆಡ್ ಆದರೂ ಎಷ್ಟು ಕಡೆ ಸಾಕಾಗೋದಿಲ್ಲ ಅಂತ. ಈಗ ಜನ ಬರ್ತಾರೆ, ಜನಗಳಿಗೆ ಕೊಡಬೇಕು ಅಂತ. ಹಾಗೆ ನಾವು ಮತ್ತೊಂದು ಮೀಟಿಂಗ್ ಮಾಡಿ 2 ವರ್ಷದಲ್ಲಿ ಡಿಸಿಷನ್ ಮತ್ತೆ 200 ಬೆಡ್ ಹಾಕಬೇಕು. ಅದು 200 ಬೆಡ್ ಹಾಕಿ 250 ಬೆಡ್ ಹಾಕಿ ಒಟ್ಟು 350 ಬೆಡ್ ಇದೆ. ಹಾಗೆ ಅದು ಡೆವಲಪ್ಮೆಂಟ್ ಅಂದರೆ ಹಾಗೆ. ಅದು ಸಿದ್ದರಾಮರ ಇದನ್ನು ಇಲ್ಲಿ ಆತಂಕ ಮುಖ್ಯ ಕಾರಣ ಅಂತ ಹೇಳಿ ಅವರು ಮತ್ತು ಶ್ರೀನಿವಾಸ ಉಪಾಧ್ಯಾಯರು ಪ್ರತಿ ಅಡುಗೆ ತೆಂಗಿನ ಮರದ ಅಡಿ ನಿಂತು ಮಾತಾಡೋದು ರಾತ್ರಿ. ಅದು ನಾನು ಬರ್ತಿದ್ದೆ, ಹಾಗೆ ಅವರು ರಾತ್ರಿ ಮಾತಾಡಿದ 10 ಗಂಟೆ ಮಾತಾಡಿ ಹತ್ತು ಬರ್ತಿದ್ದೆ. ಹಾಗೆ ನಾನು ಹೇಳಿದೆ, ಏನು ಮಾತಾಡಿದೆ ಅಂತ ಹೇಳ್ಬೇಕಂದ್ರೆ ಇದೆಲ್ಲ ಜಾಗ ಕೊಡ್ತಾರೆ, ನಮ್ಮದು ಇಲ್ಲಿ ಒಳ್ಳೆಯ ಆಸಕ್ತ ಮಾಡಬೇಕು ಅಂತ ಹೇಳಿ. ಹಾಗೆ ಒಳ್ಳೆಯ ಆಸಕ್ತ ನಾವಿದ್ದೇವೆ. ನಾವು ಎಲ್ಲ ಟೆಕ್ನಿಕಲ್ ಸಿದ್ದರಾಮರ ಅಭಿಯಲ್ಲಿ ಕರ್ಕೊಂಡು ಅಶಾನ ಕರ್ಕೊಂಡು ಹಾಗೆ ಮೀಟಿಂಗ್ ಅವ್ರ ಹತ್ರ ಅವರಿಗೆ ಭಾರಿ ಸಲಿಗೆ. ಯಾಕಂದರೆ ದೊಡ್ಡ ಅಂತ ಜನರ ಹತ್ರ ಭಾರಿ ಸಲಿಗೆ ಇತ್ತು. ಆದ್ದರಿಂದ ಅವರೆಲ್ಲ ಹೇಳಿದನೆಲ್ಲ ಹೇಗೆ ಆ ಮಟ್ಟದಲ್ಲಿ ಅದು ಗೊಬ್ಬರ ಇನ್ನು ನಮ್ಗೆ ಗೊತ್ತಾಗಬೇಕಾಗ್ತದೆ. ವಿಜ್ಞಾನದಲ್ಲಿ ಒಳ್ಳೆ ಕೆಲಸ ಮಾಡಿದರೆ ಆಗುತ್ತದೆ, ಅದು ಕಂಟಿನ್ಯೂ ಆಗಬೇಕು. ಹಾಗೆ ಈಗ ಇನ್ನೂ ಸರ್ಟಿಫಿಕೇಟ್ ಬರಲಿಲ್ಲ, 1 ವರ್ಷ ಆದರೂ ಆಗುತ್ತೆ ಸೇಮ್ ಆಗಿ. 1 ವರ್ಷದಲ್ಲಿ ಒಳ್ಳೆಯ number of patients increase, but it is not always the indication that is good. But he'll improve it. He has a talent. Because he is also like, he come from a very basic family. ರೈತರು ಕೃಷಿಯನ್ನು ಮಾಡ್ತಾರೆ, ಯಾಕಂದರೆ ಇದೆಲ್ಲವೂ ಕೃಷಿ ಆರ್ಥಿಕ ಅವರು ಬೇಕಾದ ಸತ್ಯ ವಿಜ್ಞಾನ ಅಂತ ಕೇಳಿದೆ. ಯಾಕಂದರೆ ಜಸ್ಟ್ ಲೈಕ್ ಫೀಲ್ಡಲ್ಲಿ ಹೇಗೆ ವರ್ಕ್ ಮಾಡ್ತಾರೆ ಹಾಗೆ ನಾವು ವರ್ಕ್ ಮಾಡ್ತೀವಿ. ಹೇಗೆ ಬೇಸಾಯ ಹೇಗೆಯೂ ಬೇಸಾಯ ಅಲ್ಲಿ ಕೋಣೆ ಬೇಕು, ಅಲ್ಲಿ ಹುಡ್ಡಿ ಕೊಡಬೇಕು, ಅದೆಲ್ಲ ಬೇಕು. ಹಾಗೆ ಇಲ್ಲಿಯೂ 15 ನಾನು ಬೆಳೆದೆ ಈ ಮಟ್ಟಕ್ಕೆ ಅಂತ ಹೇಳಿ. ಲೈಫ್ಸ್ಟೈಲು ಹಾಗೆ ಹಾಗೆ ಎಲ್ಲ ಕಾಲೇಜ್ ಎಲ್ಲ ವ್ಯಕ್ತಿಗಳ ಲೈಫ್ ಸ್ಟೈಲ್ ಬೇರೆ. ಕೃಷಿಮೂಲದವರು ವೈದ್ಯ ಇದೆ, ಅದು ಸಿಂಪಲ್ ಮತ್ತು ಎಲ್ಲ ಇದನ್ನು ಕಲ್ತ್ಕೊಳ್ತಾರೆ. ಸಿಟಿ ಮಕ್ಕಳಿಗೆ ಯಾವಾಗಲೇ ಮೇಲೆ ಜಾಸ್ತಿ ಇದ್ದರೆ ಅವ್ರು ಯಾವುದಕ್ಕೂ ಹೋಗುದಿಲ್ಲ. ಹಾಗೆ ಇವೆಲ್ಲ ನಮ್ಮ ಡಾಕ್ಟರ್ಸ್ ಇದೆಯಲ್ಲ, ಇದೆಲ್ಲ ಒಳ್ಳೆಯ ರೀತಿಯಿಂದ ಅಭ್ಯಾಸ ಮಾಡಿದ್ದಾರೆ, ಒಳ್ಳೆಯ ರೀತಿಯಿಂದ ಕಲ್ತಿದ್ದಾರೆ. ಹಾಗೆ ನಾವು ಮ್ಯಾನೇಜ್ಮೆಂಟ್ ಬೇಕಂತ ಹೇಳ್ಬೇಕು. ಯಾಕಂದರೆ ನಮ್ಮ ಮ್ಯಾನೇಜ್ಮೆಂಟ್ ಹೇಗಿದ್ದಂತೆ ನಾವು ಒಂಥರ ಫ್ಯಾಮಿಲಿ ಆಗಿದ್ದಾರೆ. ಯಾಕಂತ ಈಗ 30 ವರ್ಷ ಆಗಿದ್ದಾರೆ ಹೇಳಿ ಅಷ್ಟೇ ಎಲ್ಲ ನಮಗೆ ಒಂದು ತೊಂದರೆ ಕೇಳೋದಕ್ಕಾಗ ಏನಾಗ ಅಂತ ಎಷ್ಟು ತೊಂದರೆ ಅವರಿಗೆ ಬಿಡುದಿಲ್ಲ. ಏನಂತಾರೆ ಹೇಳಿ ನಾನು ನೋಡ್ಕೊತಾನೆ, ನಮ್ಮ ಕಷ್ಟ ಬೇಡ, ಎಲ್ಲ ನಾನು ನೋಡ್ಕೊತಾನೆ, ಇಲ್ಲಿ ಗೊತ್ತೇ ಸಾಕು ಅಂತ ಹೇಳೋದು ಹೇಳ್ತಾರೆ. ನಮ್ಮ ಆ್ಯಕ್ಚುಲಿ ಬೆಲೆ ಕೊಡ್ತಾರೆ. ಯಾಕಂತ ಹೇಳಿದರೆ ಅವ್ರು ಆ್ಯಕ್ಚುಲಿ ಬೆಲೆ ಕೊಡ್ತಾರೆ. ಅವರು ರಿಟೈರ್ಮೆಂಟ್ ಅವರು ಇನ್ನೂ ಇದ್ದಾರೆ, ಇನ್ನೂ ಕಂಟ್ರೋಲ್. ಯಾಕಂತ ಹೇಳಿ ಅವರು ಎಕ್ಸ್ಪೀರಿಯನ್ಸ್ ಇನ್ಸ್ಟಿಟ್ಯೂಷನ್ ಆಲ್ವೇಸ್ ಓಕೆ ವಿದೌಟ್ ಎಕ್ಸ್ಪೀರಿಯನ್ಸ್ ಪರ್ಸನ್ ಯಾಕಂದ್ರೆ ಅದೊಂದು ಒಳ್ಳೆಯದಾಗಿ ಎಲ್ಲ ಇದ್ದಾರೆ, ಅಂದರೆ ತೊಂದರೆ ಆದರೆ ಯಾರಾದರೂ ಇದ್ದಾರೆ ನೋಡ್ಕೊಂಡು. ಹಾಗೆ ಗೊತ್ತಾ ಅವರೆಲ್ಲ ನಮ್ಮ ಅಂಜಾಂಡ್ರ ಎಜುಕೇಷನ್ ಸೆಕ್ಟರ್ಲಿ ಎಲ್ಲರೂ ಸಪೋರ್ಟ್ ಮಾಡೋದ್ರಿಂದ ಈ ಸಂಸ್ಥೆ ಒಳ್ಳೆ ರೀತಿಯಿಂದ ಹೇಳ್ತಾರೆ. ಇನ್ನೂ ಒಳ್ಳೆ ರೀತಿಯಿಂದ ಹೇಳಿ ನನ್ನನ್ನು ಅಷ್ಟೇ ಇಲ್ಲಿ ಮತ್ತು ಡಾಕ್ಟರ್ಸ್ಗೆ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾರೆ. ಕಂಟಿನ್ಯೂ ಕವಿತಂತ ಇನ್ನೂ ಮತ್ತು ಉತ್ಸಾಹದಿಂದ ಕೆಲಸ ಮಾಡಬೇಕು.
ಯಾಕಂದರೆ ಈ ವರ್ಷ ಕೆಲಸ ಮಾಡ್ತಾರೆ, ಇನ್ನು 2 ಕೆಲಸ ಮಾಡ್ತಾರೆ. ನಮಗೆ ಒಂದು ಅಕ್ಯುಮಿಲೇಷನ್ ಫಾರ್ ಎಕ್ಸಾಂಪಲ್ ಏನು ಮ್ಯಾನೇಜ್ಮೆಂಟ್ ಹೇಳಿ ಅದನ್ನು ಮಾಡಿದ್ರೆ ನಮಗೆ ಅಷ್ಟು ಸಂಬಳ ಬರುತ್ತೆ. 5 ಗಂಟೆ ಮನೆಗೆ ಹೋಗೋದು, 9 ಗಂಟೆ ಬಂದು ಕೆಲಸ ಮಾಡಿದರೆ ಇದು ಆಗೋದಿಲ್ಲ. ನಾನು ಯಾವಾಗಲೂ ಹೇಳ್ತೇನೆ, ಓನರ್ಶಿಪ್ ಓನರ್ಶಿಪ್ ಅಂದರೆ ನನ್ನ ಆಸ್ಪತ್ರೆ, ಇದು ನಂದು, ಅದೇ ಒಟ್ಟು ಹೇಳ್ಕೋಬೇಕು. ಇದು ನನ್ನ ಆಸ್ಪತ್ರೆ ಅಂದರೆ ಎಲ್ಲ ನಮ್ಮ ಎಲ್ಲ ಹೇಳಿದ ಎನ್ನಲ್ಲಿ ಗ್ರೋ ಅದರ್ವೈಸ್ ಕ್ಯಾನ್ ಗ್ರೋ ಬಿಕಾಸ್ ಆಲ್ರೆಡಿ ಇಲ್ಲ ಆಸ್ಪತ್ರೆ ಇಲ್ಲ. ಇವತ್ತು ನಮ್ಮ ಆಸ್ಪತ್ರೆ ಅಂತ ಹೇಳಿ ಸಾಮಾನ್ಯ ನಮ್ಮ ಆಸ್ಪತ್ರೆ, ಶಾಂತಿಯ ನಮ್ಮ ಆಸ್ಪತ್ರೆ, ಹಾಗೆ ಬರೀಕ ನಮ್ಮ ಆಸ್ಪತ್ರೆ, ಎಷ್ಟು ನಮಗೆ ಖುಷಿ ಆಗ್ತದೆ. ಎಲ್ಲಿ ಹೋದ್ರೆ ಏನು ಪ್ರಾಬ್ಲಮ್ ಅಲ್ಲ. ನಮ್ಮೂರ ಆಸ್ಪತ್ರೆ ಎರಡು ನಾವು ಮಾತಾಡಿದಾಗ 5 ಆಸ್ಪತ್ರೆ ಅಂತ ಯಾಕಂದರೆ ಡೆಲ್ಲಿಯಲ್ಲಿ ಒಂದು, ಹಾಗೆ ಅಮೇರಿಕ ಹಾಗೆ ಒಂದು ಇಲ್ಲಿ ಉಡುಪಿಯಲ್ಲಿ ಮತ್ತು ಮಂಗಳೂರಲ್ಲಿ 2 ಆಸ್ಪತ್ರೆ, ಒಂದು ಆಸ್ಪತ್ರೆ ಬೆಂಗಳೂರಲ್ಲಿ, ಇನ್ನೊಂದು ಡೆಲ್ಲಿಯಲ್ಲಿ. KGR ಹತ್ರ ಮಾತಾಡೋದು ಲೇಟಾಗಿ ಅದಕ್ಕೆ ಆಗ್ತದೆ, ಅಲ್ಲಿ ಒಂದು ಆಸ್ಪತ್ರೆ ಮಾಡೋದು, ಮತ್ತೊಂದು ಅಮೇರಿಕದ ಇಸ್ಲಾಮಿಗೆ 3 ಆಸ್ಪತ್ರೆ, 12 ಆಸ್ಪತ್ರೆ ಆಗಲೇಬೇಕು. ಇದು ಆಗ್ತಾಯಿದೆ ಇದೇ ಇಲ್ಲ. ರೀತಿ ಒಪಿನಿಯನ್ ನೀವು ಕೇಳಬೇಕು. ಸರ್ಕಾರದಲ್ಲಿ ನಾವು ಸೇರಿಕೊಂಡು ಅದಕ್ಕೆ ಶಾಂತಿಯನ್ನು ಟ್ರಸ್ಟ್ ಬರ್ತದೆ. ಕೇಳಿ ಸರ್ಕಾರದಲ್ಲಿ ಉಪಚಾರ ಮಾಡಿಕೊಂಡು PPP ಮಾಡಿದರೆ 10 ಮಾಡಿ, ಅದು ಮನೆಗೆ ಒಬ್ಬ ಸೆಕ್ರೆಟರಿ ಆಗಿರೋ ಮಾಡಿದ್ದು. ಹಾಗೆ ಇವತ್ತು ಅದು ಒಳ್ಳೆಯ ಹೇಳ್ತಾರೆ, ಕ್ಯಾಚ್ಮೆಂಟ್ ಇದೆಯಪ್ಪ ಆಲ್ ಓವರ್ ಹಾಸ್ಪಿಟಲ್, ಅದು ಅಲ್ಲಿಂದ ಜನಗಳನ್ನು ಇಲ್ಲಿ ವ್ಯವಸ್ಥೆ ಆಗುತ್ತೆ. ಹಾಗೆ ಅದು ಒಳ್ಳೆಯ ಅಲ್ಲಿ ಕೂಲಿ ಮಾಡ್ಕೊಂಡು ಬೆಳಗ್ಗೆ ಲೇಬರ್ ಕಳಿಸಿ ಅದು ಒಳ್ಳೆಯ ಅನುಕೂಲ ಆದಂಥ ಸ್ಥಳ. ಹಾಗೆ ನಾನು ಹೇಳಿದೆ, ನಾನು ಬೆಳಗ್ಗೆ ನನಗೇನು ಕಲಿತೆ ಅಂತ ಹೇಳಿದ್ರೆ ಬೆಳಗ್ಗೆಯಿಂದ ಒಂದು ಎಡ್ಮಿಷನ್ ಬೇರೆ ಸ್ಕಿಲ್ಲನ್ನು ಕಲಿತೆ. ಯಾಕಂದರೆ ದೂರ ಇದ್ದರೆ ಹೇಗೆ ಆಸ್ಪತ್ರೆ ಆಗ್ತದೆ, ದೇವಸ್ಥಾನ ಆಗ್ತಾ ಇದ್ದರೆ ವಿಜಯಲ್ಲಿದ್ದರೆ ಆಸ್ಪತ್ರೆ ಸಮಯವೇ, ದೂರ ಇದ್ದರೆ ಹೇಗೆ ಅನಿಸ್ತದೆ. ಇಲ್ಲಿ ಸಪೋರ್ಟ್ ಸಿಸ್ಟಮ್ ಕಡಿಮೆ ಇರ್ತಾರೆ, ಅಲ್ಲಿ ಸಪೋರ್ಟ್ ಸಿಸ್ಟಮ್ ಜಾಸ್ತಿ. ಕೆಲವು ಸರಿ ಇಲ್ಲಿ ಸಪೋರ್ಟ್ ಜಾಸ್ತಿ, ಅಲ್ಲಿ ಕಡಿಮೆ ಆಗೋದು. ಆದರೆ ಇಲ್ಲಿ ನಾನು ನೋಡಿದೊಟ್ಟಿಗೆ ಸಪೋರ್ಟ್ ಸಿಸ್ಟಮ್ ಒಳ್ಳೆ ಕಲಿಸಿದೆ. ಕಷ್ಟ ಎಲ್ಲ ಸೇರಿ ಇಲ್ಲಿ ಸಪೋರ್ಟ್ ಸಿಸ್ಟಮ್ ಒಳ್ಳೆ ಕಲಿಸಿದೆ. ಹಾಗಾಗಿ ಇದು ಬೆಳೀತಾ ಇದೆ. ಎನಿ ಇನ್ಸ್ಟಿಟ್ಯೂಷನ್ ಟು ಗ್ರೋ, CF is very important. CF is one is freedom, one is faculty, and third is freedom. Freedom, they are given enough freedom. Faculty can do anything here. Anything he can order, they pay it without asking. And at the same time, freedom is given to all the doctors. So all doctors are here, and I will ask the mind, ಅಷ್ಟೇ ಅದು ಮೇಲೆ ಅಂತ ನಾವು ಕೇಳೋದು. ಹಾಗೆ ಫ್ಯಾಕಲ್ಟಿ ಅಂತ ಹೇಳಿದ್ರೆ ಒಳ್ಳೆ ಡಾಕ್ಟರ್ಸ್ ಇದ್ದಾರೆ, ಎಲ್ಲ ಒಳ್ಳೆ ನೋಡ್ಕೊತಿದ್ದಾರೆ. ಹಾಗೆ ಅದು ಇಂಪಾರ್ಟೆಂಟ್. ಹಾಗೆ ಫಂಡಿಂಗ್ ಅನೇದು ಗುಡ್ ಫಾರ್ ವಾಟ್ ಆರ್ ಐ ಥಿಂಕ್ ಐ ಥರೋ ಚೆಕಿಂಗ್ ನಾಟ್ ರಿಯಲಿ ದೇರ್. God really always said, always I put the money, not my money. They have all the pressure. ಇದಾಗಿ ಮಾಡೋದು ನನ್ನ ಜವಾಬ್ದಾರಿ ಅಂತ ಹೇಳ್ತಾರೆ. ಹಾಗೆ ಅದನ್ನು ಕರೆಕ್ಟಾಗಿ ಜನರಿಗೆ ಸಿಗುವಂತೆ ಮಾಡ್ತಾರೆ. ಹಾಗೆ ಇವತ್ತು ಲಂಚವತಿ ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಿಕ್ಕಿದೆ, ಅದು ಯೋಗಕ್ಕೆ ಸನ್ಮಾನ ಸಿಕ್ಕಿದೆ ಅಥವಾ ಅವರಿಗೆ ಇದು ಫಸ್ಟ್ ಕ್ಲಾಸ್ಮೇಲಿಂದ ಕಾಲೇಜ್ ಮತ್ತು ಕುಟುಂಬದಲ್ಲರಿಗೂ ಯಾಕಂತ ಹೇಳಿದರೆ ಇಲ್ಲಿ ಅಶಾನ ಇದಾಗುತ್ತೆ, ಅಲ್ಲಿ ಎಲ್ಲಿರುವ ಆಸಕ್ತಿಯನ್ನು ಇವರು KS ಕುಮಾರ್ ಮತ್ತು ಯಜಮ್ಮ ಅವರು ಇಡೀ ಫ್ಯಾಮಿಲಿ ನ್ಯಾಚುರಾಲಿಟಿ ಹಿಂದೆ ಮಾಡಿದಂಥ ಕೀರ್ತಿ ಎಲ್ಲರಿಗೂ ಸಲ್ತದೆ. ನಮಗೆ ಸ್ವಲ್ಪ ಸಿಕ್ಕಿದ್ದಾರೆ ಅಂತ, ಯಾಕಂದರೆ ಅವರಿಗೆಲ್ಲ ಇದು ನಾವು ಹೇಳಿಬೇಕು. ಹಾಗಾಗಿ ಈ ಮಟ್ಟದಲ್ಲಿ ನಾನು ಅದು ಕನ್ಕ್ಲೂಷನನ್ನು ಹೇಳಬೇಕಾಗಿದೆ. ನ್ಯಾಚುರಲಿ ಸೈನ್ಸ್ ಆಫ್ ಹೆಲ್ತ್ ಆ್ಯಂಡ್ ಡಿಫೆನ್ಸ್ ಅವರೇ
because foreign friends are Asians are very proud of natural, Asians to come to in that case, there are several classes but when they can review to our college and hospital, they will need more on because Kannadigas, they are Indian people, they will feel bad. But the people of the West, they train them well because if they train them, they'll train many. Because our science is only of the India, government of India is taking all the opportunities now. Therefore, that they are taking some actions on that scheme as already prepared. And the scheme the central our college and the hospital college. Already got central for excellence. Central for excellence, ಶ್ರೇಷ್ಠತಾ ದೇಹದಲ್ಲಿ ಶ್ರೇಷ್ಠತಾಕ್ಕೆ ಅಂತ ಇದನ್ನು ನಮ್ಮ ಭಾರತದ ಆಯುಷ್ ಮಿನಿಸ್ಟ್ರಿಯಲ್ಲಿ ಒಂದು ಕೊಡ್ತಾರೆ ಲಾಸ್ಟ್ 3 ವರ್ಷ ಪ್ರಾಜೆಕ್ಟ್ ಕೊಟ್ಟು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿ ಮೊನ್ನೆ ಇದು ಪಬ್ಲಿಷ್ ಒಂದು ಒಳ್ಳೆಯ ಪ್ರಮಾಣದ ಗ್ಯಾಂಟನ್ನು ಕೊಟ್ಟು ಒಂದು ಆಶ್ವಾಸನೆ ಕಟ್ಟೋದು ಎಲ್ಲದನ್ನು ಕೊಟ್ಟಿದ್ದಾರೆ. ಹಾಗೆ ಅವರು ನನ್ನ best of the East is the best of the best of the West is medical science. Best of the East is traditional natural. It is to be combined. Good. ಹಾಗೆ ಅನಾಟಮಿ ವಿದ್ಯಾಲಯ ಎಲ್ಲ ಅದನ್ನು ಕಾಲೇಜಲ್ಲಿ ಅನಾಟಮಿ ವಿದ್ಯಾಲಯ और मेडिकल साइंस and third year and fourth year the West is medical science and the East is and you go from the first year to final year and principles of everything. They are studying all the things. The doctors are well learned all the medical science because they are going at the lifetime goals also. Lifetime goals means they are well all type of demands. They are getting good demand and that is the result in the entire market. Very well placed. Because the batches over there are and the research very great. And this 7 years, turn us away, we have to have hospital and how to have a successful life. And all this said, I just accepted that. That's not comfortable. They are opening and closing. But now, by seeing our institution, they are opening and still open. And there are 70 colleges started in the country. Now, the 70 colleges have followed our idea. They used to come and copy our ideas and they used to go. And I was also very hard fact. It's gone to the very popular hospital because doctors continuously working here. Workers in the hospital, it's also working there. I think I can give the help of the patient and you can ask something. And Nigerian hospital, they are doing good job. But the doctors should be watching and sharing. Because doctors should see the patient. Why is that? There is the hospital. The best service of the hospital. This you have to. And someone once a family, they somewhere, it's an incident. In terms of the memorial, ಅದು ಇದೆ ಲೈಕ್ ಅವ್ರ ಮೋಟಿವೇಟೆಡ್ ಅದು ಮಾಡಿದ ಅದೇ ಹೇಳಬೇಕು ಹಾಗೆ ಅವರು ಅದಕ್ಕೆಲ್ಲ ಹೇಳ್ತಾರೆ ಏನು ಬೇಕಾ ಮಾಡಿದ್ರೆ ಒಳ್ಳೇದು ಮಾಡಿ ಎಲ್ಲ ತಂದು ಯಾರು ಇಂಪ್ಲಿಮೆಂಟ್ ನೋಡ್ಕೊಂಡು ಅಲ್ಲಿ ಕಾಪಿ ಹಾಕೊಂಡು ಎಲ್ಲಿ ಚಲೋ ಇದೆಲ್ಲ ಮಾಡೋದ್ರಿಂದ ಅದು ನಮ್ಮ ಸಂಬಂಧ ತುಂಬ ವರ್ಷ ಇದೆಲ್ಲ ಹೇಳ್ತಿತ್ತು ಮತ್ತು ಹಾಗೆ ಆಗ್ತಿತ್ತು ಹೀಗೆ ಸಂಬಂಧಗಳು ಹೆಚ್ಚಾಗಿ ಉಳಿದಿದೆ ಇವತ್ತು. ಹಾಗೆ ಗೋಪಾಲೋಜ ಹಾಗೆ ಅದು ನಮ್ಮ ಊರಿನ ಹಾಗೆ ಇಲ್ಲಿ ಸೇಮ ಆದರೂ ಹಾಗೆ ಇನ್ನು ಮುಂದೆ ಅದರ ಹೃದಯಗಳಲ್ಲಿ
my time is over. Because I have had enough wisdom. I'm giving all that to my sister. And I share for the same as that is also. I have a sister. I just that my father working higher. He's supported. And like mother, my mother is she has seen the there's nothing in Dr. Bansi, but Manivala he saw the doctors and this. My son, one of my son should be a doctor. It was a accident, and like that I told that she has become. She is making me, pressurizing me, but one day you have to become doctor. Then you don't know. I don't know that. I didn't explain, no science was there. Still, I joined, I said, College, nice. I was there. That's why I completed. Harder class I should know. Or harder class. Because science is, then you have to house means you can go from there. Then you took the government back. A principal also kept. And another thing is, then I joined the Vienna. Vienna started in the Islam. That terrorism somebody has given to us. And seeing the terrorism, my father thought, whatever I did start, it will be best. And I took the terrorism applied. And only 15 students are taken away. And went out of 20 students. That was in the first year. I think that we joined. And after joining the hospital, and the hospital was and college was now, there's no problem. All of us are very nice. I is very happy. And this time is always that. Whenever you see the hospital, he says, ಮುಂದಿನ ಭಾಗವಾಗಿ ಶ್ರೀ ಕಾಣೂರು ಮಠದ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದಂಗಳವರಿಗೆ ಸಂಸ್ಥೆ ವತಿಯಿಂದ ಸಂಪ್ರದಾಯದಂತೆ ಗೌರವ ಅರ್ಪಣೆ. इदं सदा आनंदतीर्थम अतुलम विजयदातप्रयागम श्री गुरुभ्यो नमः। ಡಾಕ್ಟರ್ ಪ್ರಶಾಂತ್ ಶೆಟ್ಟಿ ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನದ ಹಿನ್ನೆಲೆಯಲ್ಲಿ ಅವರನ್ನು ಅಭಿನಂದಿಸುವ ಈ ಒಂದು ಕಾರ್ಯಕ್ರಮ ಸೌಖ್ಯವನದಲ್ಲಿ ಬಹಳ ಒಂದು ಚೊಕ್ಕವಾದ ರೀತಿಯಲ್ಲಿ
ಬಹಳ ಸುಂದರವಾಗಿ ನೆರವೇರಿದೆ. ಇದಕ್ಕೆ ಸೌಖ್ಯವನ ಅಂತ ಹೆಸರು ಬಹಳ ಸಾರ್ಥಕ ಅಂತ ನಾನು ಭಾವಿಸ್ತಾ ಇದ್ದೇನೆ. ಸುಖ ಸಿಗುವುದು ಯಾವಾಗ ಅಂತ ಹೇಳಿದ್ರೆ, ಎಲ್ಲಿ ಸುಖಕ್ಕೆ ಪೂರಕವಾದ ವಾತಾವರಣ ಇರುತ್ತೋ ಅಲ್ಲಿ ನಿಜವಾದ ಸುಖ ಇರುತ್ತೆ, ನಮಗೆ ಸಿಗಲಿಕ್ಕೆ ಸಾಧ್ಯ. ಬಾಹ್ಯವಾಗಿರ್ತಕ್ಕಂತಹ ಸುಖ ಅದು ಮುಖ್ಯವಲ್ಲ, ಅಂತರಂಗ ಸುಖ ಎಂಬುದು ಬಹಳ ಮುಖ್ಯ. ಆ ಅಂತರಂಗದ ಸುಖ ಸಿಗಬೇಕಾದರೆ ಅದಕ್ಕೆ ಪೂರಕವಾಗಿರ್ತಕ್ಕಂತಹ ಪರಿಸರ ವಾತಾವರಣ ಇರಬೇಕು. ತುಂಬಾ ಶಬ್ದ ಮಾಲಿನ್ಯ ಇದ್ರೆ, ತುಂಬಾ ಪೊಲ್ಯೂಷನ್ ಇದ್ರೆ, ಇವೆಲ್ಲವೂ ಸಹಿತ ನಮ್ಮ ದೇಹಕ್ಕೂ ಹಾನಿಕರ, ನಮ್ಮ ಮನಸ್ಸಿಗೂ ಹಾನಿಕರ. ಆ ನಿಟ್ಟಿನಲ್ಲಿ ನಮ್ಮ ದೇಹ ಮತ್ತು ನಮ್ಮ ಮನಸ್ಸು ಎರಡಕ್ಕೂ ಸುಖವನ್ನು ಕೊಡತಕ್ಕಂತಹ ಕೆಲವು ವಿಧಾನಗಳಲ್ಲಿ ಶುದ್ಧವಾಗಿರ್ತಕ್ಕಂತಹ ಪರಿಸರವೂ ಒಂದಾಗಿದೆ. ಶುದ್ಧ ಪರಿಸರ ಅಂತ ಹೇಳಿದ್ರೆ ಯಾವುದೇ ಮಾಲಿನ್ಯದಿಂದ ಕೂಡದೇ ಇರತಕ್ಕಂತಹ ಪ್ರಶಾಂತ ಮನಸ್ಸಿಗೆ ಪ್ರಶಾಂತತೆಯನ್ನು, ಪ್ರಸನ್ನತೆಯನ್ನು ಕೊಡ್ತಕ್ಕಂತಹ ವಾತಾವರಣ ಅಲ್ಲಿರಬೇಕು. ಅಂತಹ ವಾತಾವರಣವನ್ನು ಇವತ್ತು ನಾವು ಸೌಖ್ಯವನದಲ್ಲಿ ಕಂಡಿದ್ದೇವೆ. ಯಾವುದೇ ಗಲಾಟೆ ಇಲ್ಲದೆ ಇಲ್ಲಿ ನಾವು ಉಡುಪಿಯಿಂದ ಮಣಿಪಾಲ ತನಕ ಬರಬೇಕಾದ್ರೆ ಶಬ್ದ, ಗಲಾಟೆ, ಜನಗಳು ಇವೆಲ್ಲ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಅಲ್ಲಿಂದ ಬಂದ ಮೇಲೆ ಈ ಒಂದು ಪ್ರದೇಶಕ್ಕೆ ಪ್ರವೇಶ ಮಾಡಿದ ಮೇಲೆ ಯಾವುದೋ ಒಂದು ಅತೀತವಾದ ಲೋಕಕ್ಕೆ ಪ್ರವೇಶ ಮಾಡ್ತಾ ಇದ್ದೇವೋ ಎಂಬುದಂತಹ ಭಾವನೆ ನಮ್ಮಲ್ಲಿ ಅಂತಹ ಒಂದು ಶುದ್ಧವಾದ ಪರಿಸರದ ಈ ಒಂದು ಸ್ಥಳಕ್ಕೆ ಸೌಖ್ಯವನ ಎಂಬತಕ್ಕಂಥ ಹೆಸರು ಅತ್ಯಂತ ಸಾರ್ಥಕವಾದ ಹೆಸರು ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ಸೌಖ್ಯವನದಲ್ಲಿ ಇವತ್ತು ಪ್ರಶಾಂತ ಶೆಟ್ಟಿ ಅವರಿಗೆ ಅಭಿನಂದನೆಯನ್ನು ಮಾಡಿದ್ದಾರೆ. ಅವರ ಬಗ್ಗೆ ಅನೇಕ ಮಾತುಗಳನ್ನು ಅಭಿನಂದನಾ ಪತ್ರದಲ್ಲಿ ಹೇಳಿದರು. ಬೇರೆ ಬೇರೆ ಪ್ರಶಸ್ತಿಗಳನ್ನು ಅವರು ಪಡೆದುಕೊಂಡಿದ್ದಾರೆ. ಅದಕ್ಕೆ ಸರಿಯಾದ ಅರ್ಹತೆಯನ್ನು ಅವರು ಪಡೆದಿದ್ದಾರೆ. ಸಹಜವಾಗಿ ನಾವು ಹೇಳುವುದು, ಪ್ರಶಸ್ತಿ ಬೇಕಾದ್ರೆ ಹಣ ಕಟ್ಟು ತಗೊಳ್ಳಬಹುದು ಅಂತ ಹೇಳಿ. ಕೆಲವರು ಹಣ ಕೊಟ್ಟು ತಗೊಳ್ಳುವವರು ಇದ್ದಾರೆ. ಪ್ರಶಸ್ತಿಗಾಗಿ ಹಣವನ್ನು ಕೊಟ್ಟು ದಂಬಾಲವಿದ್ದು ಪ್ರಶಸ್ತಿ ಬೇಕು ಅಂತ ಅತಿಪ್ರಧಾನ ಇನ್ಫ್ಲೂಯೆನ್ಸ್ ಮಾಡಿಸಿಕೊಂಡು ಪ್ರಶಸ್ತಿಯನ್ನು ತೆಗೆದುಕೊಳ್ಳುವವರು ಇದ್ದಾರೆ. ನಮಗೆ ಪ್ರಶಸ್ತಿಯೇ ಬೇಡ, ದೂರ ಇಟ್ಟುಕೊಂಡಿರ್ತಕ್ಕಂಥ ಜನರು ಅವರನ್ನೇ ಪ್ರಶಸ್ತಿ ಆರಿಸಿಕೊಂಡು ಬರುತ್ತೆ. ಅಂತಹ ಪ್ರಶಸ್ತಿಗೆ ಅರ್ಹರಾದವರು ಇದ್ದಾರೆ. ನಮ್ಮ ಪ್ರಶಾಂತ ಶೆಟ್ಟಿ ಅವರು ಈ ಎರಡನೆಯ ಪಾಲಿಗೆ ಸೇರುತ್ತಾರೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅವರು ಪ್ರಶಸ್ತಿ ನಡೆಸಿಕೊಂಡು ಹೋಗೋದಲ್ಲ, ಅವರನ್ನು ನಡೆಸಿಕೊಂಡು ಪ್ರಶಸ್ತಿ ಬಂದಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅಂತಹ ಉತ್ತಮವಾದ ಕೆಲಸವನ್ನು ಮಾಡುವ ಮೂಲಕ ಅತ್ಯಂತ ಅರ್ಹವಾಗಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅಂತಹ ಪ್ರಶಾಂತ್ ಶೆಟ್ಟಿ ಅವರನ್ನು ನಾನು ವೈಯಕ್ತಿಕವಾಗಿಯೂ ವಿಶೇಷವಾಗಿ ಅಭಿನಂದಿಸ್ತಾ, ಅವರಿಗೆ ಉತ್ತಮವಾದ ಆರೋಗ್ಯವನ್ನು, ಅವರಿಗೆ ಸ್ವಲ್ಪ ಆರೋಗ್ಯದ ಕೊರತೆ ಇದೆ ಅಂತ ಹೇಳಿದ್ರು. ಅದನ್ನು ಮಾತಾಡಬೇಕಾದ್ರೆ ಸುಮಾರು ಅರ್ಧ ಗಂಟೆ ಮಾತಾಡಿದ್ರು. ಆ ಅರ್ಧ ಗಂಟೆ ಮಾತಾಡಬೇಕಾದ್ರೆ ಸ್ವಲ್ಪ ಆರೋಗ್ಯ ಸಮಯ ಇಲ್ಲ ಅಂತಾದ್ರೆ ಮಾತಾಡೋದೇ ಇರಲಿಲ್ಲ ಅವರು. ಆದ್ರೆ ಇವರು ಅಷ್ಟು ಹೊತ್ತು ಮಾತಾಡುವ ಮೂಲಕ ನಾನು ಇನ್ನೂ ಆರೋಗ್ಯವಾಗಿ ಇದ್ದೇನೆ ಎಂಬುದಂತಹ ಒಂದು ಶಕ್ತಿಯನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಆದ್ದರಿಂದ ನಾವು ದೇವರ ಪ್ರಾರ್ಥನೆ ಮಾಡ್ತೇವೆ, ನಮ್ಮ ಪ್ರಶಾಂತ್ ಶೆಟ್ಟಿ ಅವರಿಗೆ ವಿಶೇಷವಾಗಿ ಆರೋಗ್ಯವನ್ನು ದೇವರು ಕೊಟ್ಟು ಅವರು ಮತ್ತಷ್ಟು ಒಳ್ಳೆಯ ಉತ್ಸಾಹದಿಂದ ನಮ್ಮ ಕೆಲಸವನ್ನು ಅವರು ಮಾಡುವಂತಹ ಶಕ್ತಿಯನ್ನು ಅವರಿಗೆ ದೇವರು ದಯಪಾಲಿಸಲಿ ಎಂಬ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಈ ಸೌಖ್ಯವನ ನಮ್ಮ ಆತ್ಮೀಯರಾದ ವೀರೇಂದ್ರ ಹೆಗ್ಡೆ ಅವರ
ದೊಡ್ಡ ಕನಸು ಇದು. ಒಂದು ಧರ್ಮಸ್ಥಳದಲ್ಲಿ, ಒಂದು ಉಡುಪಿಯಲ್ಲಿ, ಒಂದು ನಮ್ಮ ಬೆಂಗಳೂರಿನಲ್ಲಿ, 3 ಕಡೆಯಲ್ಲಿ ಈ ಒಂದು ನ್ಯಾಚುರೋಪತಿ ವ್ಯವಸ್ಥೆ ಇದೆ. ಅಂದ್ರೆ ಈ ಪರಿಸರದಲ್ಲಿ ಉಂಟಾಗತಕ್ಕಂತಹ ವಸ್ತುಗಳಿಂದ, ಈಗ ಮಣ್ಣು ಮೊದಲಾದ ವಸ್ತುಗಳಿಂದ ಮನುಷ್ಯನ ರೋಗವನ್ನು ಗುಣಪಡಿಸತಕ್ಕಂತಹ ಒಂದು ಈ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ವಸ್ತುಶಃ ಈ ನಮ್ಮ ದೇಹ ಪ್ರಧಾನವಾಗಿ ಪಂಚಭೂತಾತ್ಮಕವಾದದ್ದು. ಈ ದೇಹ, ಇದಕ್ಕೆ ನೀರು ಬೇಕು, ಮಣ್ಣು ಬೇಕು, ಗಾಳಿ ಬೇಕು, ಅಗ್ನಿ ಬೇಕು, ಆಕಾಶ ಬೇಕು. ಈ 5 ಇದ್ರೆ ಮಾತ್ರ ಇದೇ ಇರಲಿಕ್ಕೆ ಸಾಧ್ಯ. ಈ ಮಣ್ಣಿನ ಅಂಶವು ದೇಹದಲ್ಲಿದೆ, ಆಕಾಶದ ಅಂಶವು ದೇಹದಲ್ಲಿದೆ, ಈ ನೀರಿನ ಅಂಶವು ದೇಹದಲ್ಲಿದೆ, ಅಗ್ನಿ ಅಂಶ ದೇಹದಲ್ಲಿದೆ. ಎಲ್ಲವೂ ಸಹಿತ ಈ ದೇಹದಲ್ಲಿ ಬೇಕೇ ಬೇಕು. ಟೆಂಪರೇಚರು ಬೇಕು ದೇಹಕ್ಕೆ. ದೇಹ ತಣ್ಣಾಗುತ್ತೆ ಅಂತ ಹೇಳ್ತಾರೆ, ಆ ಸತ್ತೋಗಿ ಬಿಟ್ಟ ಅಂತ ಹೇಳಿ. ದೇಹದಲ್ಲಿ ಟೆಂಪರೇಚರು ಬೇಕು, ನೀರಿನ ಅಂಶವೂ ಬೇಕು. ಡಾಕ್ಟರ್ ಹೇಳ್ತಾರೆ ಮೊದಲು ನೀರು ಚೆನ್ನಾಗಿ ಕುಡಿಬೇಕು ಅಂತ ಹೇಳ್ತಾರೆ. ನೀರಿನ ಅಂಶವೂ ಬೇಕು, ಗಾಳಿಯ ಅಂಶವೂ ಬೇಕು. ಗಾಳಿ ಇದ್ರೆ ನಾವು ಬದಲಿಕ್ಕೆ ಸಾಧ್ಯ. ಮಣ್ಣಿನ ಅಂಶವೂ ಬೇಕು. ಹೀಗೆ ಈ ಎಲ್ಲ ಪಂಚತತ್ವಗಳಿಂದ ಕೂಡಿರ್ತಕ್ಕಂಥ ಈ ದೇಹ, ಇದರಲ್ಲಿ ಏರುಪೇರಾಗಿ ಬಿಟ್ಟರೆ ಅದು ಪಂಚತತ್ವ ಏರುಪೇರು ಅಂತ ಅರ್ಥ ಅಷ್ಟೇ. ಬಹಳ ನೀರು ಜಾಸ್ತಿಯೂ ಆಗಬಾರದು. ನೀವು ಕುಡಿಬೇಕಂತ ಹೇಳ್ತಾರೆ, ವಿಪರೀತನೇ ಕುಡಿಯುವುದು ಅಸಾಧ್ಯ, ಅದು ಬಹಳ ಕೆಟ್ಟದ್ದು ಅಂತ ಹೇಳ್ತಾರೆ. ಈ ತರಹವಾಗಿ ಆ ಒಂದು ಸಮತೋಲನ ಕಾಪಾಡಿಕೊಂಡು ಹೋಗುವುದೇ ನಿಜವಾಗಿ ಆರೋಗ್ಯ ಅಂತ. ಅಂತಹ ಆರೋಗ್ಯದಲ್ಲಿ ಏರುಪೇರಾದಾಗ ಈ ಪ್ರಾಕೃತಿಕವಾದ ಚಿಕಿತ್ಸೆ ಅಂದ್ರೇನೆ ಆರೋಗ್ಯವನ್ನು ಒಂದು ಅನಾರೋಗ್ಯವನ್ನು ಪರಿಹಾರ ಮಾಡತಕ್ಕಂತಹ ಒಂದು ನ್ಯಾಚುರೋಪತಿ ಚಿಕಿತ್ಸೆ ಬಹಳ ಜನರಿಗೆ ಸೌಖ್ಯದಾಯಕವಾದ ಚಿಕಿತ್ಸೆಯಾಗಿದೆ. ಇದಕ್ಕೆ ದೃಷ್ಟಾಂತವೇ ಇವತ್ತು ಪರದೇಶದಿಂದ ಜನ ಬಂದಿದ್ದಾರೆ. ಇವತ್ತು ಸುಮಾರು ರಷ್ಯಾದಿಂದ 13 ಜನ ಬಂದಿದ್ದಾರೆ ಅಂತ ಹೇಳಿದ್ದಾರೆ. ಇದು ಸಾಮಾನ್ಯ ನಾನು ಕಂಡದ್ದಷ್ಟೇ. ಎಷ್ಟೋ ಜನ ಬರ್ತಾ ಹೋಗ್ತಾ ಇರ್ತಾರೆ ಎಂಬ ವಿಚಾರ ಹೇಳಿದ್ದೇವೆ ನಾವು. ಹೀಗೆ ಅನೇಕ ಜನ ಅನಾರೋಗ್ಯವನ್ನು ಗುಣಪಡಿಸುವ ಒಂದು ಶಕ್ತಿಯಾಗಿ ನ್ಯಾಚುರೋಪತಿ ವಿದ್ಯೆ ಎಂಬುದು ಇದು ಉತ್ತಮವಾದ ಸ್ಥಾನ ಪಡೆದುಕೊಂಡಿದೆ. ಯೋಗ ಎಂಬುದು ಇದರಲ್ಲಿ ಸೇರಿದೆ, ಯೋಗವನ್ನು ಸೇರಿದೆ. ಇದರಲ್ಲಿ ನಾವೆಲ್ಲರೂ ಸಹಿತ ಯೋಗವನ್ನು ಮಾಡಲಿಕ್ಕೆ ಬೇಕು ಅಂತ ಹೇಳ್ತಾರೆ. ಇವತ್ತೆಲ್ಲರೂ ಜಿಮ್ಮಿಗೆ ಹೋಗ್ತಾರೆ. ಅದೇನೋ ಕಟ್ಟುಮಸ್ತಾಗಿ ಕಾಣಿಸಬೇಕು, 6 ಪ್ಯಾಕ್ 8 ಪ್ಯಾಕ್ ಅಂತ ಕಾಣಿಸಬೇಕು ಅಂತ ಜಿಮ್ಮಿಗೆ ಹೋಗ್ತಾರೆ. ವಸ್ತುಶಃ ನಮ್ಗೆ ಗೊತ್ತಿಲ್ಲ ಎಷ್ಟು ಅಂತ ಹೇಳಿ ಅತಿಯಾದ ಆ ಒಂದು ಭಾರ ಎತ್ತುವುದು, ಆ ಜಿಮ್ ಅಂತ ಏನು ಮಾಡ್ತಾರೆ, ಅದು ಆರೋಗ್ಯಕ್ಕೆ ಹಾನಿಕರ ಅಂತ ಅನೇಕ ವೈದ್ಯರು ಹೇಳ್ತಾರೆ. ನಾನು ಕಂಡಿದ್ದೇನೆ. ಅತಿಯಾಗಿ ನಾವು ಆ ಭಾರವನ್ನು ಎತ್ತತಕ್ಕಂಥ ಕೆಲಸವನ್ನು ಮಾಡಬಾರದು ಅಂತ. ಆದರೆ ಯೋಗದಲ್ಲಿ ಅಂತಹ ಒಂದು ಕೆಟ್ಟ ಪರಿಣಾಮ ಇಲ್ಲ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ನಮ್ಮ ದೇಹಕ್ಕೆ ಎಷ್ಟು ಬೇಕು ಅಷ್ಟೇ ಆಯಾಸ ಮಾಡಿಕೊಳ್ಳುವುದು ಯೋಗ ಅಂತ ಹೇಳಿದ್ರೆ. ವಿಪರೀತವಾಗಿ ಆಯಾಸ ಮಾಡಿಕೊಂಡು ಒಂದೇ ದಿವಸದಲ್ಲಿ ನಮಗೆ ದೇಹ ಶಿಕ್ಷಣಕ್ಕೆ ಬೆಳೆಯಬೇಕು, ಕಟ್ಟುಮಸ್ತಾಗಿರಬೇಕು, ಅದು ಯೋಗ ಹೇಳುವುದಿಲ್ಲ. ಯೋಗ ಹೇಳುವುದು ನಮ್ಮ ದೇಹ ಮತ್ತು ನಮ್ಮ ಉಸಿರು 2 ಕಂಟ್ರೋಲ್ ಇರಬೇಕು. ಅದಕ್ಕೆ ಸರಿಯಾದ ರೀತಿಯಲ್ಲಿ ಯೋಗವನ್ನು ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ಯೋಗಶಾಸ್ತ್ರ ನಿಜವಾಗಿರ್ತಕ್ಕಂತಹ ಪದ್ಧತಿ. ಅಂತಹ ಈ ಒಂದು ನ್ಯಾಚುರೋಪತಿ ವೈದ್ಯರ ಚಿಕಿತ್ಸೆಯನ್ನು ಅನೇಕ ಜನರಿಗೆ, ಅದು ನಮ್ಮ ದೇಶದಲ್ಲಿರ್ತಕ್ಕಂಥವರು, ನಮ್ಮ ಊರಲ್ಲಿರ್ತಕ್ಕಂಥವರು, ಹೊರಊರಿನವರು, ಪ್ರದೇಶದವರು, ಅವರೆಲ್ಲರಿಗೂ ಸಹಿತ ಈ ಒಂದು ಚಿಕಿತ್ಸಾ ಪದ್ಧತಿಯನ್ನು ನೀಡುವ ಮೂಲಕ ಒಂದು ರೀತಿಯಲ್ಲಿ ಎಲ್ಲರಿಗೂ ಸಹಿತ ಒಂದು ಉತ್ತಮವಾದ ಚಿಕಿತ್ಸೆ ನೀಡುವ ವೈದ್ಯಾಲಯವಾಗಿ ಸೌಖ್ಯವನ್ನ ಆವರ್ತನೆಗೊಂಡಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇನೆ. ಈ ನಿಟ್ಟಿನಲ್ಲಿ ನಾವು ಹೆಗ್ಗಡೆಯವರನ್ನು ಪೂರ್ಣವಾದ ಮನಸ್ಸಿನಿಂದ ಅಭಿನಂದಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಅನೇಕ ಜನ ಬೇರೆ ಬೇರೆ ವ್ಯಕ್ತಿಗಳು, ಅನೇಕ ವೈದ್ಯರು ಸಹಿತ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮ ಹತ್ತಿರ ಅಪರಿಚಿತರಾಗಿರ್ತಕ್ಕಂತಹ ನಮ್ಮ ಸೀತಾರಾಮ ಅವರು ಸಹಿತ ಬಹಳ ನಮಗೆ ಬೇಕಾದವರು. ಧರ್ಮಸ್ಥಳಕ್ಕೆ ನಾವೇನಾದರೂ ಹೋದರೆ ನಮಗೆ ಮೊದಲು ತೋರುವುದು ಇವರೇ. ನಾವೇನು ವ್ಯವಸ್ಥೆ ಬೇಕಾದರೂ ಸಹಿತ ನಾವು ಇವರ ಹತ್ರ ಮೊದಲು ಹೇಳಿಬಿಡ್ತೇವೆ. ಎಲ್ಲ ವ್ಯವಸ್ಥೆಯನ್ನು ಅವರು ಮಾಡುವ ಮೂಲಕ
ಒಂದು ಕಾವಂತರ ಅತ್ಯಂತ ಪ್ರೀತಿಪಾತ್ರರಾಗಿ ನಮ್ಮ ಸೀತಾರಾಮ್ ಅವರಿದ್ದಾರೆ. ಅವರನ್ನು ಸಹಿತ ಸಂದರ್ಭದಲ್ಲಿ ನಾವು ಅಭಿನಂದಿಸ್ತಾ, ಇಲ್ಲಿ ಎಲ್ಲರೂ ಸಹಿತ ವಿಶೇಷವಾಗಿ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಸಹಿತ ಭಗವಂತನ ವಿಶೇಷವಾದ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೇವೆ. ಕೃಷ್ಣ. ನಮಗೆ ಯಾವುದೇ ಕಾರ್ಯಕ್ರಮ ಮಾಡಲು ಒಂದು ಸ್ಫೂರ್ತಿ ಬೇಕು, ಮತ್ತೆ ಒಂದು ಆದೇಶ ಬೇಕು. ಈ ಕಾರ್ಯಕ್ರಮದ ರೂವಾರಿಗಳು ನಮಗೆ ಕೇವಲ ಮಾಡಿ ಅಂತ ಒಂದು ಆದೇಶವನ್ನು ಪಡಿಸಿದ್ರೆ ನಾವೆಲ್ಲ ಇಲ್ಲಿ ತಯಾರು ಮಾಡಿ ಅದನ್ನು ನಡೆಸಲಿಕ್ಕೆ ಸ್ಫೂರ್ತಿಯೂ ಆಗಿರುವ ಸೀತಾರಾಮ್ ಸರ್ ಅವರಿಗೆ ಸ್ವಾಮೀಜಿಯವರಿಂದ ಗೌರವದ ಶಾಲು ಹಾಕಿ ಅವರನ್ನು ಗೌರವಿಸಬೇಕಾಗಿ ಸ್ವಾಮೀಜಿಯವರ ಹತ್ರ ಪ್ರಾರ್ಥನೆ. ದೇವತೆಯಾದ ಶ್ರೀ ಮಂಜುನಾಥ ಸ್ವಾಮಿಗೆ ಸಾಷ್ಟಾಂಗ ಪಡಮಾಡುತ್ತಾ ಸ್ಥಳದ ದೇವರು ಶ್ರೀ ಶ್ರೀನಿವಾಸ ದೇವರಿಗೆ ನಮಿಸಿ ಪ್ರಾತಸ್ಮರಣೀಯರಾದ ಪರಮ ಪೂಜ್ಯ ಡಾಕ್ಟರ್ ಡಿ ಪದ್ಮವಿಭೂಷಣ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರಿಗೆ ಸಾಷ್ಟಾಂಗ ಪಾದ ಪದ್ಮಗಳಿಗೆ ಪಡಮಟ್ಟು ಇಂದಿನ ದಿವ್ಯ ಉಪಸ್ಥಿತಿ ಪರಮ ಪೂಜ್ಯ ಸ್ವಾಮೀಜಿಗೆ ಸಾಷ್ಟಾಂಗ ವಂದಿಸುತ್ತಾ ವೇದಿಕೆಯಲ್ಲಿರುವ ಇಂದು ಕೇಂದ್ರ ಬಿಂದುವಾಗಿರುವ ನಮ್ಮ ಆತ್ಮೀಯರು ಗೌರವಾನ್ವಿತರಾದ ಡಾಕ್ಟರ್ ಪ್ರಶಾಂತ್ ಶೆಟ್ಟಿಯವರೇ ಮತ್ತು ಮುಖ್ಯ ವೈದ್ಯಾಧಿಕಾರಿ ಮತ್ತು ಅವರ ಶ್ರೀಮತಿಯವರೇ, ಅವರ ಮಾತೃಶ್ರೀಯವರು ಬಂದಿದ್ದಾರೆ ಕಾರ್ಯಕ್ರಮಕ್ಕೆ. ಅವರನ್ನು ಈ ಸಮಯದಲ್ಲಿ ನಾನು ಅವರ ಪಾದಕ್ಕೂ ನಮಿಸಿ ನಮ್ಮ ಮುಖ್ಯ ವೈದ್ಯಾಧಿಕಾರಿಗಳಾದ 2 ಆಸ್ಪತ್ರೆ ಮುಖ್ಯ ವೈದ್ಯಾಧಿಕಾರಿಗಳಿದ್ದಾರೆ, ಡಾಕ್ಟರ್ ಶಿವಪ್ರಕಾಶ್ ಶೆಟ್ಟಿ ಮತ್ತು ಡಾಕ್ಟರ್ ಗೋಪಾಲ ಭುಜ್ ಅವರ ಜೊತೆಯಲ್ಲಿ ಕೂತಿದ್ದಾರೆ ಇವತ್ತು. ಅವರಿಗೂ ನಾನು ಈ ಸಮಯದಲ್ಲಿ ಬಹಳಷ್ಟು ಒಳ್ಳೆಯ ಸ್ವಾಗತವನ್ನು ನಾನೇ ಮಾಡ್ತಾ ಕಾರ್ಯದರ್ಶಿಯಾಗಿ ನಂದು 2 ಮಾತು. ಈ ಶುಭ ಸಂಜೆಯ ಈ ಸುಂದರ ಹಾಗೂ ಅತ್ಯಂತ ಸ್ಮರಣೀಯ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿರುವ ತಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ 1-2 ಮಾತುಗಳನ್ನು ಈ ಸಮಯದಲ್ಲಿ ನಾನು ಪ್ರಾಸ್ತಾವಿಕವಾಗಿ ಮಾತಾಡಲು ನಾನು ಬಯಸ್ತೇನೆ. ಇಂದು ಸೌಖ್ಯವನದಲ್ಲಿ ಸದಾ ಅಚ್ಚಳಿಯದ ನೆನಪಾಗಿ ಉಳಿಯುವ ಕಾರ್ಯಕ್ರಮ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಪ್ರಶಾಂತ್ ಶೆಟ್ಟಿ ಅವರಿಗೆ ಅಭಿನಂದನಾ ಕಾರ್ಯಕ್ರಮ. ಇದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಮುಖ್ಯವಾಗಿ ನಾನು ಹೇಳೋದು ಅಂತ ಹೇಳಿದರೆ, ಮೊನ್ನೆ ತಾನೇ 11ನೇ ತಾರೀಕಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ದೊಡ್ಡ ಫಂಕ್ಷನ್ 1,000 ಜನ ಮೇಲೆ ನಾವು ಸೇರಿಸಿ ಕಾರ್ಯಕ್ರಮ ಮಾಡಿದೆವು. ಆ ಸಮಯದಲ್ಲಿ ನಾನು ಪರಿಕದ ಮುಖ್ಯ ವೈದ್ಯಾಧಿಕಾರಿಯನ್ನು ಶೋಭಿತನ್ನು ನಮ್ಮ ವ್ಯವಸ್ಥಾಪಕರನ್ನು ಕೇಳಿದೆ, ನೀವು ಇಲ್ಲಿಗೆ ಬನ್ನಿ, 2 ಕಾರ್ಯಕ್ರಮ ಬೇಡ, ಆಯಿತು ಅಂತ ಹೇಳಿದರು. ಒಪ್ಪಿ ಆದ ನಂತರ ಒಂದು ಗಂಟೆಯಲ್ಲಿ ಅವರ ಪ್ರತಿಕ್ರಿಯೆ ಬೇರೆ. ಇಲ್ಲೆಲ್ಲ ನಮ್ಮ ಕೆಲಸದವರಲ್ಲಿಗೆ ಬೇಡ ಹೇಳ್ತಾರೆ, ನಾವು ಕಲೆಕ್ಷನ್ ಮಾಡಿ ಇಲ್ಲೇ ಅತ್ಯಂತ ನಾವು ಸಹ ನಮ್ಮ ಒಂದು ವ್ಯಾಪ್ತಿಯಲ್ಲಿ ಎಷ್ಟುಂಟು ನಾವು ಇಲ್ಲಿ ಮಾಡ್ತೇವೆ, ಅವರನ್ನು ಇಲ್ಲಿ ಬರಬೇಕು ಅಂತ ಹೇಳಿದರು. ಅವರು ಆ ಪುಣ್ಯಾತ್ಮ ಇಲ್ಲಿ ಇಷ್ಟು ಇದಾದಂತ ನನಗೆ ಇನ್ನೂ ಬೇಡ, ನನಗೆ ಸನ್ಮಾನ ಬೇಡ ಅಂತ ಭಾಳ ಒತ್ತಾಯಪೂರ್ವಕವಾಗಿ ಮತ್ತೆ ನಮ್ಮ ಮಾತಿಗೆ ಹೋಗೊಟ್ಟು, ನಮ್ಮ ಪ್ರೀತಿಗೆ ಹೋಗೊಟ್ಟು, ಸೌಖ್ಯವನದ ಸಿಬ್ಬಂದಿಗಳ ಮೇಲೆ ಹೋಗೊಟ್ಟು ಇಂದು ಅವರು ದಂಪತಿ ಸಮೇತರಾಗಿ ಅವರ ಮಾತೃಶ್ರೀಯವರೊಂದಿಗೆ ಇಲ್ಲಿ ಆಗಮಿಸಿದ್ದಾರೆ. ಅವರಿಗೆ ನಾನು ಈ ಸಮಯದಲ್ಲಿ ಇನ್ನು ಉಜ್ವಲ ಭವಿಷ್ಯವನ್ನು ಈ ಸಮಯದಲ್ಲಿ ಶ್ರೀ ಸ್ವಾಮಿಯಲ್ಲಿ ಪ್ರಾರ್ಥಿಸ್ತೇನೆ. ಸೌಖ್ಯವನ ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆಯು ಪೂಜ್ಯ ಗಾವಂದರ ಕನಸುಗಳನ್ನು ನನಸುಗೊಳಿಸುವ ನಿಟ್ಟಿನಲ್ಲಿ ಹುಟ್ಟಿಕೊಂಡ ಸಂಸ್ಥೆ. ಸ್ವಸ್ಥ, ಸದೃಢ, ನೈತಿಕ ಸಮಾಜ ನಿರ್ಮಾಣದ ಧ್ಯೇಯವನ್ನು ಹೊಂದಿದ ಪೂಜ್ಯ ಪದ್ಮವಿಭೂಷಣ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯ ಮಹತ್ವವನ್ನು ಮನಗಂಡವರು. ಅವರ ದೂರದರ್ಶಿತ್ವದ ಫಲವಾಗಿ
2007 ಮಾರ್ಚ್ 21ರಂದು ಪರೀಕವೆಂಬ ಈ ಪುಟ್ಟ ಗ್ರಾಮದಲ್ಲಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯ ಆಸ್ಪತ್ರೆಯು ನಿರ್ಮಾಣವಾಯಿತು. ಹಂತ ಹಂತವಾಗಿ ಬೆಳೆದು ಇಂದು ರಾಜ್ಯ, ರಾಷ್ಟ್ರ, ವಿಶ್ವವ್ಯಾಪಿ ಸಾಧಕರನ್ನು ತನ್ನೆಡೆಗೆ ಸೆಳೆದುಕೊಂಡಿರುವ ಈ ಸೌಖ್ಯವನದ ಸಾಧಕರ ಬಳಗ ಇಂದು ಅಂತಾರಾಷ್ಟ್ರೀಯ ಮಟ್ಟವನ್ನು ತಲುಪಿ ಹೆಸರುವಾಸಿಯಾಗಿದೆ ಎನ್ನುವುದಕ್ಕೆ ಇಂದು ಆಗಮಿಸಿದ 13 ಜನ ರಷ್ಯನ್ರೇ ನಮಗೆ ಇದಕ್ಕೆ ಸಾಕ್ಷಿಯಾಗಿದ್ದಾರೆ. ಈ ಸಲ ಹೆಮ್ಮೆ ಪೂರ್ವಕವಾಗಿ ನಾವು ಹೇಳ್ತೇವೆ. ಮತ್ತೊಂದು ಮುಖ್ಯವಾಗಿ ಅಂತ ಹೇಳಿದ್ರೆ, ನಮ್ಮ ಸೌಖ್ಯವನ್ನಿಗೂ ಪೂಜ್ಯ ಸ್ವಾಮೀಜಿಗಳಿಗೂ ಒಂದು ಅವಿನಾವ ಸಂಬಂಧ. ಮೊದಲು ಹಿರಿಯರಾದ ಪೇಜಾವರ ಹಿರಿಯರು ಸ್ವಾಮೀಜಿಯವರು ಇಲ್ಲಿ ಬಂದು ಬಹಳಷ್ಟು ಎಲ್ಲ ಸುತ್ತಾಡಿ ನಮ್ಮನ್ನು ಪಾದ ಸ್ಪರ್ಶ ಮಾಡಿ ಹೋಗಿದ್ದಾರೆ. ತದನಂತರ ನಮ್ಮ ಆಸ್ಪತ್ರೆಯ ಉದ್ಘಾಟನೆಗೆ ಪುತ್ತಿಗೆ ಶ್ರೀಗಳು ಬಂದು ಅವರ ಪಾದ ಸ್ಪರ್ಶ ಮಾಡಿ ಹೋಗಿದ್ದಾರೆ. ಇಂದು ನಾವು ಅತ್ಯಂತ ಸಂತೋಷದಾಯಕವಾದಂಥ ವಿಷಯ, ಇವತ್ತು ಗಾಣಿಯೂರು ಮಠದ ಶ್ರೀಗಳು ಬಂದು ತಮ್ಮ ಪಾದ ಸ್ಪರ್ಶವನ್ನು ಈ ಪರೀಕ ಆಸ್ಪತ್ರೆಗೆ ನೀಡಿದ್ದು ನಮಗೆ ಅತ್ಯಂತ ಸಂತೋಷ. ಮುಖ್ಯವಾಗಿ ನಾನು ಹೇಳ್ತೇನೆ, ನಿತ್ಯ ಅವರು ಅನುಷ್ಠಾನದಲ್ಲಿರುವವರು, ಅವರ ಒಂದು ಅನುಗ್ರಹ, ಸ್ವಾಮೀಜಿಗಳ ಅನುಗ್ರಹ ಈ ಆಸ್ಪತ್ರೆಗೆ ಇರುವ ಕಾರಣ ಇನ್ನು ಎಷ್ಟು ಉತ್ತರೋತ್ತರ ಇದು ಅಭಿವೃದ್ಧಿ ಆಗ್ತದೆ ಅಂತೇಳಿ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ, ಯಾವ ಬಲ ಇದ್ರೂ ಕೂಡ ದೈವ ಬಲ ಭಾರಿ ಮುಖ್ಯ ಅಂತೆ. ಯಾವ ಬಲವಿದ್ದೋಡೆ ದೈವ ಬಲ ಇಲ್ಲದಿದ್ದೋಡೆ ಅಂತ ಹೇಳಿದ್ದಾನೆ ಕಾರಣ. ಹಾಗೆ ನಮಗೆ ಮುಖ್ಯವಾಗಿ ಇಂತಹ ಸ್ವಾಮೀಜಿಗಳು ಬಂದು ನಮಗೆ ಆಶೀರ್ವಾದ ಮಾಡಿ ಹೋದರೆ ಖಂಡಿತ ಆಸ್ಪತ್ರೆಗೆ, ಸಿಬ್ಬಂದಿಗಳಿಗೆ ಎಲ್ಲರಿಗೂ ದೈವ ಬಲ ಬರ್ತದೆ ಅಂತೇಳಿ ನಾನು ಈ ಸಮಯದಲ್ಲಿ ಖಂಡಿತ ಸಂತೋಷವಾಗಿ ಹೇಳ್ತೇನೆ. ಗುರುಗಳ ವಿಷಯ ಆಗಲೇ ಅವರವರಿಗೆ ಅವರ ಬಗ್ಗೆ ಎಲ್ಲ ಹೇಳಿದರು. ಶ್ರೀ ವಿದ್ಯಾವಲ್ಲಭ ತೀರ್ಥರು ಶ್ರೀ ಕಾಣಿಯೂರು ಮಠದ ಗುರು ಪರಂಪರೆಯಲ್ಲಿ 30ನೇ ಅದ್ವೈತಿಗಳು, ಆಶ್ರಮ ಗುರುಗಳಾದ ಶ್ರೀ ಕಾಣಿಯೂರು ಮಠದ ಶ್ರೀ ವಿದ್ಯಾವಾರಿಣಿ ತೀರ್ಥ ಶ್ರೀ ಬಾದಂಗಳವರಿಂದ ತಮ್ಮ 15ನೇ ವಯಸ್ಸಲ್ಲಿ, ಬಹಳ ಚಿಕ್ಕದಿನ ವಯಸ್ಸಲ್ಲೇ ಸನ್ಯಾಸ ತಗೊಂಡಿದ್ದಾರೆ. ಇವತ್ತಿಗೆ ಬಹುಶಃ 48 ವರ್ಷ ಎಷ್ಟೇ ಪರ್ಯಾಯ ಆಯಿತು ಅಂತ 48. ನೋಡಿ, ಆ ತೇಜಸ್ಸು ಮುಖದಲ್ಲಿ ಇವತ್ತಿಗೂ ಅದು ಆ ತೇಜಸ್ಸು ಓಜಸ್ಸು ನೋಡುವಾಗಲೇ ನಮಗೆ ಬಹಳ ಸಂತೋಷ ಆಗಿದೆ. ನಾನು ಹೇಳಿ ಗುರುಗಳಿಗೆ, ನಾನಿದು ಮುಖಸ್ತುತಿ ಮಾಡ್ತೇನೆ ಅಂತ ಯಾರು ಗ್ರಹಿಸಬೇಡಿ, ಮುಖಸ್ತುತಿ ಅಲ್ಲ ಇದು. ನಮ್ಮ ಒಂದು ಇವತ್ತಿನ ಆಸ್ಪತ್ರೆ, ನಮ್ಮ ಆಸ್ಪತ್ರೆ ಮತ್ತು ಡಾಕ್ಟರ್ ಪ್ರಶಾಂತ್ ಶೆಟ್ಟಿ ಅವರ ಯೋಗ ಅಂತ ನಾನು ಮೊನ್ನೆ ಹೇಳಿದೆ ಅವರಿಗೆ. ಏನು ಯೋಗ ಸರ್ ನಿಮ್ದು, ನೋಡಿ ಯಾವ ಒಂದೇ ಮಾತು ಹೋಗಿ ನಿಮಗೆ ಸನ್ಮಾನ ಉಂಟು, ಇಂಥ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅಂತೇಳಿ ಗುರುಗಳನ್ನು ಕೇಳುವಾಗ ಒಂದು ಏನೂ ಇಲ್ಲದೆ ಯಾವ ಒಂದು ಕಾರಣ ಬೆಳೆದು ಸಕಾರಣವನ್ನು ಕೊಟ್ಟು ಒಪ್ಪಿಯೇ ಬಿಟ್ಟಿದ್ದಾರೆ. ನಾನು ಆವಾಗಲೇ ಹೇಳಿದೆ ಪ್ರಶಾಂತ್ ಹತ್ರ, ಇದು ನಿಮ್ಮ ಪುಣ್ಯ, ಇದಕ್ಕಿಂತ ದೊಡ್ಡ ಪುಣ್ಯ ಇಲ್ಲ. ಗುರುಗಳು ಯಾವಾಗ ನಿಮಗೆ ಆಶೀರ್ವಾದ ಮಾಡಿ ಈಗ ಏನಾದರೂ ಹೇಳಿದ್ರು ಅವರಿಗೆ ದೇವರಿಗೆ ಆರೋಗ್ಯ ಕೊಡಬೇಕು ಅಂತೇಳಿ ಅವರಿಗೆ ಸುವರ್ಣ ಮಂತ್ರಾಕ್ಷತೆಯನ್ನು ಕೊಟ್ಟರೆ ಅವರು ಖಂಡಿತವಾಗಿ ಇನ್ನು ಮುಂದೆ ಅವರಿಗೆ ಉಜ್ವಲ ಭವಿಷ್ಯ ಸಿಗ್ತಾ ಅವರು ಉತ್ತರೋತ್ತರವಾಗಿ ಅವರು ಈ ಪ್ರಕೃತಿಗೆ ಖಂಡಿತ ಒಂದು ಕೀರ್ತಿ ತರ್ತಾರೆ ಅಂತೇಳಿ ಈ ಸಮಯದಲ್ಲಿ ನಾನು ಹೇಳ್ತೇನೆ. ಅದನ್ನು ಖಂಡಿತ ದೇವರು ನಡೆಸ್ತಾರೆ ಅಂತಲೂ ಈ ವಿಷಯದಲ್ಲಿ ಹೇಳ್ತೇನೆ. ಮತ್ತೆ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಈಗ ಡಾಕ್ಟರ್ ಪ್ರಶಾಂತ್ ಶೆಟ್ಟಿ ಅವರಿಗೆ ಸಿಕ್ಕಿದ ಪ್ರಶಸ್ತಿಗಳು ಅದು ಇದು ಎಲ್ಲರೂ ಹೇಳಿದರು. ನಾನು ಹೇಳುವುದು ಅಂತ ಹೇಳಿದ್ರೆ, ನಮ್ಮ ಬಾಂಧವ್ಯದ ವಿಷಯ, ನಮ್ಮ 25ನೇ ವರ್ಷದ ಒಡನಾಟದಲ್ಲಿ ನಾವು ಹೇಗೆ ಇದ್ದೆವು ಅದು ಮುಖ್ಯ. ಪ್ರತಿಯೊಂದು 25 ವರ್ಷದಿಂದ ನಾವು ಜೊತೆಯಲ್ಲೇ ಇದ್ದೇವೆ. ಕೆಲವು ಕಾರಣಗಳೇ ವೈಯಕ್ತಿಕವಾಗಿ ನಮಗೆ ಇದಾಗಿರ್ಬೋದು, ಏನೋ ಮಾತು ಬಿಟ್ಟದ್ದಿರ್ಬೋದು, ವಿಷಯದ ಮೇಲೆ ಕೆಲಸ ಆಗಿರ್ಬೋದು. ಆದರೆ ಸ್ವರೂಪ ಭಜನೆಯನ್ನು ನಾವು ಇಬ್ಬರು ಕರ್ಕೊಳ್ಳಿಲ್ಲ. ಆಟಕರ್ಣನ ಕೂಡ, ಕೂಟಕರ್ಣನ ಕೂಡ, ರಸದೂಟಕರ್ಣನ ಕೂಡ, ಒಂದೇ ಭಾವ ಒಂದೇ ಜೀವ ಅಂತ ಇದ್ದವರು ನಾನು ಪ್ರಶಂಸೆ ಶೆಟ್ಟಿ. ನಾನು ಈ ಸಮಯದಲ್ಲಿ ಇದನ್ನು ಖಂಡಿತ ಹೇಳಿ ನನಗೆ ಅತ್ಯಂತ ಹೃದಯ ತುಂಬಿದ ಮಾತು ಮೂಕಾಗಿದೆ. ನನಗೆ ಮೊನ್ನೆ ಅಲ್ಲಿ ಮಾತಾಡಲಿಕ್ಕೆ ಸ್ವಾಗತ ಭಾಷಣ ಸಿಕ್ಕಿದ್ದು, ಅವರ ವಿಷಯ ನನಗೆ ಮಾತಾಡಲಿಕ್ಕೆ ಆಗಲಿಲ್ಲ. ಆದ್ದರಿಂದ ನಾನು ಸಹ ಅವರ ಬಗ್ಗೆ ಜಾಸ್ತಿ ಯಾವುದೇ ಒಂದು, ನೀವೆಲ್ಲ ನೋಡಿರ್ಬೋದು, ಎಲ್ಲ ಸಿಬ್ಬಂದಿಗಳು ಬಹಳಷ್ಟು ಶಾಂತವಾದ ಸಿಬ್ಬಂದಿಗಳು ಬಂದಿದ್ದಾರೆ. ಎಲ್ಲರೂ ಇದು ವಿಷಯ ಗೊತ್ತಿದ್ದ ವಿಷಯ. ಇವತ್ತಿಗೂ ನಾವು ಏನಾದರೂ ಸಮಸ್ಯೆ ಬಂದರೆ ಆಗಲಿ, ನಮಗೆ ಏನಾದರೂ ಸೌಖ್ಯವನಕ ಶಾಂತಿವನಕ ಏನಾದರೂ ಬೇಕಾದರೆ ಕೂಡ ನಾವು ಪ್ರಶಾಂತ್ ಶೆಟ್ಟರನ್ನು ಅವರನ್ನು ನಾವು ಮೀಟ್ ಮಾಡಿದರೆ ಅವರು ಇಮಿಡಿಯೇಟ್ ಅದಕ್ಕೆ ಅವರು ಸ್ಪಂದಿಸಿ ಅವರಿಗೆ ನಮಗೆ ಬೇಕಾದ ವ್ಯವಸ್ಥೆನ ಅವರು ಮಾಡ್ತಿದ್ರು. ಇವತ್ತಿಗೆ ಆ ಪ್ರೀತಿ ಅವರನ್ನು ಇಟ್ಟುಕೊಂಡಿದ್ದಾರೆ ಅಂತ ನಾನು ಈ ಮೂಲಕ ಘಂಟಾಘೋಷವಾಗಿ ನಾನು ಹೇಳ್ತೇನೆ. ಅಲ್ಲದೆ ಕರ್ನಾಟಕ ರಾಜ್ಯೋತ್ಸವ 23ನೇ ಸಾಲಿನ ಪ್ರಶಸ್ತಿಯನ್ನು ಪಡೆದುಕೊಂಡಿರುವ ನಮ್ಮ ಶ್ರೀ ಮಂಜುನಾಥೇಶ್ವರ ಪ್ರಕೃತಿ ಚಿಕಿತ್ಸಾ ಕಾಲೇಜಿನ ಪ್ರಾಂಶುಪಾಲರಾದ
ಡಾಕ್ಟರ್ ಪ್ರಶಾಂತ್ ಶೆಟ್ಟಿ ಅವರನ್ನು ನಾವು ಈ ದಿನದ ಹೊತ್ತು ಈ ಒಂದು ಗುರುಗಳ ದಿವ್ಯ ಉಪಸ್ಥಿತಿಯಲ್ಲಿ ಸನ್ಮಾನಿಸುವಂಥದ್ದು ನಮ್ಮದು ಅವರ ಪುಣ್ಯವು ನಮ್ಮ ಪುಣ್ಯವು ಜಾಗದ ಪುಣ್ಯ ಆಸ್ಪತ್ರೆ ಪುಣ್ಯ ಎಲ್ಲವೂ ಈ ಒಂದು ಸಮಯದಲ್ಲಿ ನಾವು ರೋಮಾಂಚನಗೊಂಡಿದ್ದೇವೆ. ಸತ್ಯ ಹೇಳಿದಾಗ ನಾನು ಹೇಳಿದೆ ಶ್ರೀಯುತ ಗೋಪಾಲ ಪೂಜಾರಿ ನೋಡಿ ಅವರು ಏನಿಲ್ಲ ಅಂತಂದ್ರೆ ಅಷ್ಟು ಬಂದು ಗುರುಗಳು ಒಪ್ಪಿ ಬಂದು ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. ಇದಕ್ಕಿಂತ ದೊಡ್ಡ ಏನು ಯೋಗ ಬೇಕು ಅಂತೇಳಿ ಇದನ್ನು ನಾನು ಪುನರಪ್ಪಿ ನಾನು ಉಚ್ಚರಿಸಿ ಹೇಳ್ತೇನೆ. ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಮತ್ತೆ ಯಾವುದಾದ್ರು ಒಂದು ಈಗ ಗುರುಗಳು ಹೇಳಿದಾಗೆ ಧರ್ಮಸ್ಥಳದಲ್ಲಿ ಶಾಂತಿವನದಲ್ಲಿ ಮತ್ತೆ ಪರೀಕದಲ್ಲಿ ಸೌಖ್ಯವನ ನೆಲಮಂಗಲದಲ್ಲಿ ನಮ್ದು ಕ್ಷೇಮವನ ಅಂತ 3 ಆಸ್ಪತ್ರೆ ಇದೆ. 3 ಆಸ್ಪತ್ರೆಯಲ್ಲಿ ಕೂಡ ನಮ್ಮ ಕಾಂಟ್ರಿಬ್ಯೂಷನ್ ನಮ್ಮ ಕೊಡುಗೆ ಅತ್ಯಂತ ಬಹಳಷ್ಟಿದೆ. ಅಂತೂ ಶಾಂತಿವನದಲ್ಲಿ ಎಷ್ಟು ಅಂತ ಹೇಳಿದ್ರೆ ನಾವು ರಾತ್ರಿ 1 ಗಂಟೆ ಒಂದು ಲೈಟ್ ಹಾಕಬೇಕಾದ್ರೂ ನಾವು ಪರಸ್ಪರ ಹೋಗಿ ನೋಡಿ ಹಾಕ್ತಿದ್ದದ್ದು. ಅದನ್ನು ಎಲ್ಲರೂ ಇದು ಮಾಡಿದ್ದಾರೆ. ಆ ಕೊಡುಗೆ ಇವತ್ತು ಅವರ ಒಂದು ಪರಿಶ್ರಮದಿಂದಾಗಿ ಅವರಿಗೆ ಆ ರಾಜ್ಯೋತ್ಸವ ಬಂದಿದೆ. ಎಲ್ಲ ನಮ್ಮ ಸಿಬ್ಬಂದಿಯವರು ಮೊನ್ನೆ ಪ್ರಾಯಶಃ ಧರ್ಮಸ್ಥಳದಲ್ಲಿ ಆದ ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ಸೇರಿದ್ರು. ಆವತ್ತು ನಮ್ಮ ಶಾಂತವನದ ಸಿಬ್ಬಂದಿಗಳಿಗೆ ಬರಲಿಕ್ಕೆ ಆಗಲಿಲ್ಲ. ಆಗ ಕೆಲವರು ಫೋನ್ ಮಾಡಿದರು, ಸರ್ ನೀವು ಪರೀಕ್ಷೆದಲ್ಲಿ ಎಲ್ಲ ಮಾಡ್ತಿದ್ದೀರಿ ಸಿಬ್ಬಂದಿಗಳಿಗೆ, ನಮಗೆ ಯಾಕೆ ನೀವು ಅವಕಾಶ ಕೊಡುವುದಿಲ್ಲ ಅಂತ. ಸರಿ ಹಾಗಾದ್ರೆ ನೋಡಿ ಏನಾದರೂ ವ್ಯವಸ್ಥೆ ಮಾಡಲಿಕ್ಕೆ ಆಗ್ತದ ನೋಡಿದೆ. ಹೇಳಿದೆ ಪ್ರಶಾಂತ್ ಶೆಟ್ಟಿ ಅವ್ರ ಹತ್ರ ಹೇಳಿದೆ, ನಿಮ್ಮ TT ಕೊಡ್ತೀರ? ಇಲ್ಲ TT ಬೇಡ, ಬಸ್ಸೇ ಕೊಡುವ ಅಂತ ಹೇಳಿದರು. ಹಾಗೆ ಬಸ್ಸಿನಲ್ಲಿ ಇವತ್ತು ನಮ್ಮ ಶಾಂತವನದ ಸಿಬ್ಬಂದಿಗಳು ಬಂದಿದ್ದಾರೆ, ಮುಖ್ಯ ವೈದ್ಯಾಧಿಕಾರಿಗಳು ಬಂದಿದ್ದಾರೆ. ಅದು ಏನೋ ಅದೇ ಪರೀಕ್ಷೆಗೆ ಅವರು ಹೇಳಿಕೊಟ್ಟು ಪರೀಕ್ಷೆದ ಒಂದು ವ್ಯವಸ್ಥೆಯನ್ನು ನೋಡುದೇ ಡಾಕ್ಟರ್ ಶಿವಪ್ರಸಾದ್ ಶೆಟ್ಟಿ ಅವರು ಹೇಳಿದರು. ಅವರು ಪ್ರತಿ ಮೀಟಿಂಗ್ನಲ್ಲಿ ಹೇಳಿಕೊಟ್ಟು ಹೋಗಿ ನೋಡಿ ನೀವು ಪರೀಕ್ಷೆದ ಒಂದು ವ್ಯವಸ್ಥೆ ನೋಡಿ, ನಾವು ಹಾಗೆ ಮಾಡಬೇಕಾಗ ಆ ಒಂದು ಹೆಗ್ಗಳಿಕೆ. ಅದಕ್ಕೆ ಮುಖ್ಯವಾಗಿ ನಾನು ಹೇಳ್ತೇನೆ, ಈ ಒಂದು ಅಚ್ಚುಕಟ್ಟತನ ಇಲ್ಲಿ ಇವೆಲ್ಲ ಒಂದು ಇರುವಂಥ ಒಗ್ಗಟ್ಟು ಡಾಕ್ಟರ್ಗಳಾಗಲಿ ನಮ್ಮ ವ್ಯವಸ್ಥಾಪಕರು ಅದು ಹೆಜ್ಜೆಗೆ ಏನಿದು ನಾವು ಏನು ಹೇಳ್ತೇವೋ ಅದಕ್ಕೆ ಅದು ಮಾಡಿ ಆಯಿತು ಸರ್. ಅದು ನೀವು ನಿನ್ನೆ ಹೇಳಿದ್ರೆ ಇವತ್ತಾಯಿತು. ಇವತ್ತು ಸನ್ಮಾನ ಪತ್ರ. ನಾನು ಒಂದು ವಿಷಯ ಈ ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಜಾಸ್ತಿ ಮಾತಾಡೋದಿಲ್ಲ. ಈ ಒಂದು ಸನ್ಮಾನ ಪತ್ರವನ್ನು ಅವರ ಬಗ್ಗೆ ಆ ಕವನ ಬರೆದವರು ನಮ್ಮದೇ ಒಂದು ಸ್ಟಾಫ್, ನಮ್ಮದೇ ಸಿಬ್ಬಂದಿ ಶ್ರೀಮತಿ ಅರುಣಾ ಅವರು ಅವರಿಗೆ ಅಲ್ಲಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಸನ್ಮಾನ ಆದವರು ಇವತ್ತಿಗೂ ಕೂಡ ಎಲ್ಲ ಹೇಳಿ 1 ಗಂಟೆಯಲ್ಲಿ ಅವರ ಕವನ ತಯಾರಾಗಿ ಆಯಿತು. ಪೂಜ್ಯ ಕಾವಂತರ ಪಟ್ಟಾಭಿಷೇಕಕ್ಕೆ ಅವರ ಹುಟ್ಟುಹಬ್ಬಕ್ಕೆ 7-8 ಕವನ ಬರೆದು ಕೊಟ್ಟಿದ್ದಾರೆ. ಪೂಜ್ಯರು ಅದನ್ನು ನೋಡಿ ಬಹಳಷ್ಟು ಸಂತೋಷ ಪಟ್ಟಿದ್ದಾರೆ. ಅವರಿಗೂ ಕೂಡ ಪೂಜ್ಯ ಸ್ವಾಮೀಜಿಗಳು ಆಶೀರ್ವಾದ ಮಾಡಬೇಕು, ಅವರಿಗೂ ಉಜ್ವಲ ಭವಿಷ್ಯ ನಾನು ಈ ಸಮಯದಲ್ಲಿ ಬಯಸ್ತಾ ಎಲ್ಲ ಆಗಮಿಸಿದ ಎಲ್ಲ ಸಾಧಕರಿಗೆ ತುಂಬ ಸಾಧಕರು ಆಗಮಿಸಿದ್ದೀರಿ. ಮತ್ತು ನಮ್ಮ ಶಾಂತಿವನ ಸಿಬ್ಬಂದಿಗಳು ಡಾಕ್ಟರ್ ಬಿಂದು ಪ್ರತಿಯೊಬ್ಬರು ಬೇರೆ ಬೇರೆ ಹೆಸರು ಹೇಳಲಿಕ್ಕೆ ನಾನು ಹೋಗುವುದಿಲ್ಲ. ಪ್ರತಿಯೊಬ್ಬರು ಬಂದರೆ ನಮಗೆ ಸಂತೋಷ ಆಗಿದೆ. ಪೂಜ್ಯ ಸ್ವಾಮಿಗಳು ನಿಮಗೆ ಎಲ್ರಿಗೂ ಆಶೀರ್ವಾದ ಮಾಡಿದ್ದಾರೆ. ನಿಮಗೆ ಎಲ್ರಿಗೂ ದೇವರಿಗೆ ಒಳ್ಳೆಯದಾಗಲಿ ಅಂತೇಳಿ ನಾನು ಈ ಸಮಯದಲ್ಲಿ ಪ್ರಾರ್ಥಿಸಿ ನನ್ನ 2 ಮಾತು ಮುಗಿಸ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಶಾಂತಿವನದ ಮುಖ್ಯ ವೈದ್ಯಾಧಿಕಾರಿಗಳಿಗೆ ಸ್ವಾಮೀಜಿಯವರಿಂದ ಶಾಲು ಹೊದಿಸಿ ಗೌರವ ನಂತರ 2 ಮಾತುಗಳನ್ನು ಕೂಡ ಅವರು ಆಡಬೇಕಾಗಿ ವಿನಂತಿ. ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರ ಶುಭರ ಆಶೀರ್ವಾದವನ್ನು ಬಿಡುತ್ತಾ ಇಂದು ವೇದಿಕೆಯಲ್ಲಿ ಆಸೀನರಾಗಿರುವಂಥ ಪರಮ ಪೂಜ್ಯ ಕಣಿಯೂರು ಶ್ರೀಗಳ ಆಶೀರ್ವಾದವನ್ನು ಬೇಡುತ್ತಾ ಇಲ್ಲಿ ಉಪಸ್ಥಿತರಿರುವಂಥ ನಮ್ಮ ಶಾಂತಿವನ ಟ್ರಸ್ಟ್ನ ಕಾರ್ಯದರ್ಶಿಗಳಾದಂಥ ಸಿದ್ದರಾಮ್ ತಲಪೇಟೆ ಅವರೇ, ಇವತ್ತು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದು ಸನ್ಮಾನಿತಗೊಂಡಂಥ ಡಾಕ್ಟರ್ ಪ್ರಶಾಂತ್ ಶೆಟ್ಟಿ ಅವರೇ, ಡಾಕ್ಟರ್ ದೀಪಿಕಾ ಅವರೇ, ಈ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಅಂತ ಡಾಕ್ಟರ್ ಗೋಪಾಲ್ ಪೂಜಾರಿ ಅವರೇ, ಎಲ್ಲ ವೈದ್ಯ ಮಿತ್ರರೇ ಮತ್ತು ಎಲ್ಲ ಸಿಬ್ಬಂದಿಗಳೇ ಮತ್ತು ಇಲ್ಲಿರುವಂಥ ಎಲ್ಲ ಸಾಧಕರೇ. ಈಗ ನಮ್ಮ ಕಾರ್ಯದರ್ಶಿಗಳು ಭಾಳ ಒಳ್ಳೆಯದು ಹೇಳಿದರು. ನನಗೂ ಅವಕಾಶ ಸಿಕ್ಕಲಿಲ್ಲ ಲಾಸ್ಟ್ ಟೈಮ್ ನಾವು ಈ 11ರಂದು ಮಾಡುವಾಗ ಡಾಕ್ಟರ್ ಪ್ರಶಾಂತ್ ಶೆಟ್ಟಿ ಅವರ ಬಗ್ಗೆ ಮಾತಾಡಲಿಕ್ಕೆ. ಸೊ ಭಾಳ ವರ್ಷದಿಂದ ನಮಗೆ ಪರಿಚಿತ, ಸುಮಾರು
1990ನೇ ಇಸವಿಯಲ್ಲಿ ನಾನು BNS ಮಾಡಲಿಕ್ಕೆ ಬರುವಾಗ ಅವರು ನನ್ನ ಸೀನಿಯರ್ 1 ವರ್ಷ. ಸೊ ಅಲ್ಲಿಂದ ನಾನು ನೋಡ್ತಾ ಇದ್ದೇನೆ ಅವರಲ್ಲಿ ನಾಯಕತ್ವ ಗುಣವನ್ನು ನಾನು ಅವತ್ತೇ ಕಂಡುಕೊಂಡಿದ್ದೆ. ಯಾಕಂದ್ರೆ ನಮ್ಗೆ ಯಾವುದೇ ಒಂದು ವಿಷಯದಲ್ಲಿ ಮುಂದೆ ಹೋಗ್ಬೇಕಾದ್ರೆ ಅವರನ್ನು ನಾವು ಮುಂದೆ ಕರ್ಕೊಂಡು ನಾವು ಹಿಂದೆ ಹೋಗ್ತಿದ್ವಿ. ಅಂದರೆ ಅವರು ಅನಂತರ ಅವ್ರ ಜಾಬ್ಗೆ ಸೇರಿದ್ರು, ನೆಕ್ಸ್ಟ್ 1 ವರ್ಷ ಆದ್ಮೇಲೆ ನಾನು ಸೇರಿದೆ. ಅಂದರೆ ಭಾಳ ನಿಕಟವಾಗಿ ನಾವು, ಯಾಕಂತ ಹೇಳಿದ್ರೆ ನಾವು ಹೇಳಿದೆವು ನೀವು ಸೇರಿದರೆ ನಾವು ಸೇರ್ತೇವೆ ಅಂತ. ಅದೇ ರೀತಿಯಲ್ಲಿ ಅವರು ಸೇರಿದರು ಜಾಬ್ಗೆ, ನೆಕ್ಸ್ಟ್ ಇಯರ್ ನಾನು ಸೇರಿದೆ. ಸೊ ನಮ್ಗೆ ಒಳ್ಳೆ ಮಾರ್ಗದರ್ಶ ಆಗಿದ್ರು. ಯಾಕಂತ ಹೇಳಿದ್ರೆ ಮೊದಲಿಗೆ ನಾನು ಇಂಟರ್ನ್ಶಿಪ್ನಲ್ಲಿ ಅವರು ವೈದ್ಯಾಧಿಕಾರಿ ಆಗಿದ್ದರು. ಶಾಂತಿವನದಲ್ಲಿ ಭಾಳ ಅದನ್ನು ಬೆಳೆಸಲಿಕ್ಕೆ ಭಾಳ ಶ್ರಮ ಪಟ್ಟಿದ್ರು. ಡಾಕ್ಟರ್ ರುದ್ರಪ್ಪ ಅವರು ಒಂದು ರೀತಿಯಲ್ಲಿ ಆ ನ್ಯಾಚುರೋಪತಿ ಫಿಲಾಸಫಿಯನ್ನು ಸ್ಟ್ರಾಂಗ್ ಮಾಡಿದರೆ, ಡಾಕ್ಟರ್ ಪ್ರಶಾಂತ್ ಶೆಟ್ಟರು ಅದನ್ನು ಹೇಗೆ ಡೆವಲಪ್ ಮಾಡಿದರು ಅದು ಬಹಳ ಮುಖ್ಯವಾಗಿ 98-97 ನಮ್ಮ ಶಾಂತಿವನದ ಸೆಕ್ರೆಟರಿಯಾಗಿ ಸಿದ್ದರಾಮ್ ತಲಪಡ್ತಾ ಬಂದರು. ನಾನು ಅವ್ರಿಗೆ ಯಾವಾಗಲೂ ಹೇಳಲಿಕ್ಕೆ ಉಂಟು ಇದೇ ಮಾತನ್ನು, ಈಗ ಪ್ರವೀಣ್ರು ಹೇಳಿದಾಗ ಜಯ ವಿಜಯರು ಅಂತ. ಯಾಕಂತ ಹೇಳಿದರೆ ಅವತ್ತು ಬಹಳ ಕಷ್ಟ ಇತ್ತು. ಪ್ರಕೃತಿ ಚಿಕಿತ್ಸೆಯನ್ನು ಒಂದು ಕನ್ವಿನ್ಸ್ ಮಾಡಿ ಕಾವಂದರದ್ದು ಆಶೀರ್ವಾದ ಇತ್ತು, ಅರ್ಶಣ್ಣನವರ ಮಾರ್ಗದರ್ಶನ ಇತ್ತು. ಆದರೆ ಅದನ್ನು ಒಂದು ಸ್ಥಿತಿಗೆ ತರಲಿಕ್ಕೆ ಶಾಂತಿವನದಲ್ಲಿ ಇಬ್ಬರು ಬಹಳ ಅಹರ್ನಿಶಿಯಾಗಿ ದುಡಿದಿದ್ದಾರೆ. ಈ ಮಾತು ನಾನು ಹೇಳಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಫಸ್ಟ್ಗೆ ಒಂದು ಜನರಲ್ ವಾರ್ಡ್ ಇತ್ತು, ಒಂದು 3 ಸ್ಪೆಷಲ್ ರೂಮ್ ಇತ್ತು. ಆ ವಾರ್ಡ್ಗಳು ಇವತ್ತು ಹೊಸ ಹೊಸ ಬಿಲ್ಡಿಂಗ್ಗಳಲ್ಲಿ ಬರಲಿಕ್ಕೆ ಆ ಒಂದು ಸಕ್ಸಸ್ಸೇ ಇವತ್ತು ಪರಿಕದಲ್ಲಿ 2007 ಆಸ್ಪತ್ರೆ ಆಗ್ಲಿಕ್ಕೆ ಕಾರಣ. ಯಾಕಂತಂದ್ರೆ ಅಲ್ಲಿ ಒಂದು ಪ್ರೂವ್ ಮಾಡಿದ್ರು ಅವರು. ಯಾಕಂದ್ರೆ ದಿನ ಇತ್ತು. ನಾನು ಪ್ರಶಾಂತ್ ಶೆಟ್ಟರು 1900 ನೆನಪಿರ್ಬೋದು 98ಕ್ಕೆ ಒಂದು ಟೂರಿಗೆ ಹೋಗಿದ್ದು ಜಿಂದಾಲ್ಗೆ, ಮಕ್ಕಳನ್ನ ಕರ್ಕೊಂಡು. ಅವರು ಬಂದಿದ್ರು, ನಾನು ಹೋಗಿದ್ದೆ. ನಾನು ಅಲ್ಲಿ ಹೋಗುವಾಗ ಅವ್ರ ಹತ್ರ ಕೇಳಿ, ಜಿಂದಾಲ್ನ ಪೇಷಂಟ್ಸನ್ನು ನೋಡಿ ಅವ್ರ ಹತ್ರ ಕೇಳಿದ್ದು ಉಂಟು, ಯಾವಾಗ ನಮ್ಮ ಆಸ್ಪತ್ರೆಗೆ ಇಷ್ಟು ಪೇಷಂಟ್ ಬರಲಿಕ್ಕೆ ಅಂತ. ಸ್ವಲ್ಪ ದಿವಸ ಕಾಯಿರಿ ಶಿವಣ್ಣ, ಗ್ಯಾರಂಟಿ ಬರ್ತದೆ ಅಂತ ಹೇಳಿ. ಅಂದರೆ ಆ ಇಬ್ಬರ ಪ್ರಶಾಂತ್ ಶೆಟ್ಟರ ನಾನು ಹೇಳಿದ್ರೆ ರಾತ್ರಿ 12 ಗಂಟೆಗೂ ಅವರು ಆಸ್ಪತ್ರೆಯಲ್ಲಿ ಸಮಸ್ಯೆ ಇದ್ದರೆ ನನ್ನನ್ನು ಕರಿತಿದ್ರು. ಮೊದಲಿಗೆ ನಾನು ಹಾಸ್ಟೆಲ್ ವಾರ್ಡನ್ ಆಗಿದ್ದೆ ಆಗ ಉಜಿರೆಯಲ್ಲಿ. ಏನೇ ಸಮಸ್ಯೆ ಆದ ನನ್ನನ್ನು ಕರಿತಿದ್ರು. ನಾವು ಒಟ್ಟಿಗೆ ಎಷ್ಟೋ ಪೇಷಂಟ್ಗಳನ್ನು ಮಂಗಳೂರಿಗೆ ಕರ್ಕೊಂಡು ಹೋಗಿದ್ದು ಉಂಟು. ಅಂದರೆ ಅವರು ಯಾವುದೇ ಎಲ್ಲೂ ಒಂದು ಅಹಂಭಾವವನ್ನು ತೋರಿಸಲಿಲ್ಲ. ನಾನೊಂದು ವೈದ್ಯ, ಇದು ನನ್ನ ವೈದ್ಯ ವೃತ್ತಿ, ಇದನ್ನು ನಾನು ಮಾಡಬೇಕು, ಇದು ನನ್ನ ಕರ್ತವ್ಯ ಅಂತ ಹೇಳಿ ಇವತ್ತು ಪ್ರಕೃತಿ ಚಿಕಿತ್ಸೆಗೆ ಒಂದು ಆನಂತರ 2008ರಲ್ಲಿ ಅವರು ಪ್ರಾಂಶುಪಾಲರಾದರು. ನಾವೆಲ್ಲ ಹೇಳ್ತೀವಿ ನೀವು ಕಾಲೇಜಿಗೆ ಬನ್ನಿ. ಯಾಕಂತ ಹೇಳಿದ್ರೆ ಆಸ್ಪತ್ರೆಯಲ್ಲಿ ಸಕ್ಸಸ್ ಮುಂದೆ ಸೀತಾರಾಮ್ ತಲಪಡ್ದು ಮತ್ತು ಅವ್ರ ನೇತೃತ್ವದಲ್ಲಿ ಹೋಗ್ತಾ ಇತ್ತು. ಕಾಲೇಜಲ್ಲಿ ಸ್ವಲ್ಪ ಡೆಫಿಷಿಯೆಂಟ್ ಇತ್ತು, ಭಾಳ ಕಷ್ಟ ಇತ್ತು ಅವ್ರು. ಯಾಕಂತ ಹೇಳಿದ್ರೆ ನಿಧಾನವಾಗಿ 40 ಸ್ಟೂಡೆಂಟ್ ಕಡಿಮೆ ಆಗ್ತಾ ಬರ್ತಾ ಇತ್ತು ವಿವಿಧ ಕಾರಣಗಳಿಂದಾಗಿ. ಅಲ್ಲಿ ಅವರು ಕಾಲೇಜಲ್ಲಿ ಬಂದು, ಯಾಕಂದ್ರೆ ನನಗೆ ಇವತ್ತಿಗೂ ನೆನಪಿದೆ, ತುಂಬ ವಿದ್ಯಾರ್ಥಿಗಳಿದ್ದರು. ಸೋ ಮೆನಿ ಸ್ಟೂಡೆಂಟ್ಸ್ ಆರ್ ಹಿಯರ್. ರಾಜೀವ್ ಗಾಂಧಿ ಯೂನಿವರ್ಸಿಟಿ ವಾಂಟ್ಸ್ ಟು ಕನ್ವರ್ಟ್ BNYS into BNAC, ಓನ್ಲಿ ಬ್ಯಾಚುಲರ್ ಡಿಗ್ರಿ ಇನ್ ನ್ಯಾಚುರೋಪತಿ. ಒಂದು ದಿವಸ ನಾನು ನೈಟ್ ಡ್ಯೂಟಿಗೆ ಬಂದಿದ್ದೆ. ಅವ್ರು ನೈಟ್ ಡ್ಯೂಟಿಗೆ ನಾನು ಬಂದೇ ಬರ್ತಾರೆ ಆಸ್ಪತ್ರೆಗೆ. ನಾನು ಹೇಳಿದೆ ಏನು ಮಾಡೋದು, ಎಲ್ಲರೂ ಕೈ ಚೆಲ್ಲಿದ್ದಾರೆ, ಏನು ಮಾಡೋದು, ಹೆದರಬೇಡಿ ನಾನು ಮಾಡ್ತೇನೆ. ಒಂದೇ ದಿವಸದಲ್ಲಿ 1 ವಾರದೊಳಗೆ ಅದನ್ನು ಪುನಃ BNYS ಮಾಡಿಸಿದ್ರು. ಅಂದರೆ ಆ BNYS ಕೋರ್ಸ್ ಇವತ್ತು ಅಷ್ಟು ಮೇಲೆ ಏರಿದರೆ ಅದಕ್ಕೆ ಮುಖ್ಯ ಕಾರಣರು ಡಾಕ್ಟರ್ ಪ್ರಶಾಂತ್ ಶೆಟ್ಟಿ ಅವರು. ಒಂದು ಕಡೆ ವೈದ್ಯರಾಗಿ, ಮತ್ತೊಂದು ಕಡೆ ಆ ಒಂದು ಕೋರ್ಸಿನ ಆ ಬೇಸ್. ಯಾಕಂತ ಹೇಳಿದ್ರೆ ಇವತ್ತು ಯಾವುದೇ ಬಿಲ್ಡಿಂಗ್ ಪರಿಕವೇ ನೋಡಿ 2007 ಆಯಿತು, ನಾವು ಬಂದಿತ್ತು ಅವತ್ತು. ಪ್ರಶಾಂತ್ ಶೆಟ್ಟಿ ನಮ್ಮನ್ನು ಸೀತಾರಾಮ್ ತಲಪಡ್ದು ಕರ್ಕೊಂಡು ಬಂದಿದ್ರು. ಆದರೆ ಇವತ್ತು ಬೆಳೆಯಲಿಕ್ಕೆ ಇದಕ್ಕೆ ಹಿಂದಿರಬೇಕು. ನನಗೆ ಅದಕ್ಕೆ ನಾನು ಯಾವಾಗಲೂ ಅವರಿಗೆ ಹೇಳಲಿಕ್ಕುಂಟು, ಸೀತಾರಾಮ್ ತಲಪಡ್ತಾರೆ ಕೆಲವು ಸಲ ನಾನು ನಂಜಿ ಮಾತಾಡ್ಲಿಕ್ಕುಂಟು, ನೀವು ತುಂಬ ಇದನ್ನು ಅಲ್ಲಿ ಕೊಡ್ತೀರಿ ಅಂತ. ಅಂದರೆ ಅಷ್ಟು ಇಲ್ಲಿ ಬಂದು ಇಲ್ಲಿಯವರೆಲ್ಲ ಲಕ್ಕಿ ಅಂತ ಮಾರ್ಗದರ್ಶನವನ್ನು ನೀಡಿ ಪ್ರತಿ ವಾರ ನನಗೆ ಯಾವಾಗಲೂ ಅವ್ರು ಹೇಳಲಿಕ್ಕುಂಟು, ಶಾಂತಿ ಅಂದರೆ ನೆಕ್ಸ್ಟ್ ವೀಕ್ ನನಗೆ ಪರೀಕ್ಷೆ ಆಗಲಿಕ್ಕಿದೆ. ಅಂದರೆ ಅಷ್ಟು ಆ ನಿಕಟವಾಗಿ ಅದನ್ನು ಮಾಡಿದ್ರಿಂದ ಇದು ಡೆವಲಪ್ ಆಯಿತು. ಅದೇ ರೀತಿ ಪ್ರಶಾಂತ್ ಶೆಟ್ಟರಿಗೆ ಡಾಕ್ಟರ್ ಪ್ರಶಾಂತ್ ಶೆಟ್ಟರಿಗೆ ಸಿಕ್ಕಿದ ಆ ರಾಜ್ಯೋತ್ಸವ ಪ್ರಶಸ್ತಿ. ಯಾಕಂದ್ರೆ ಅವ್ರು ಪ್ರಶಸ್ತಿ ಹಿಂದೆ ಹೋದವರಲ್ಲ, ಕೆಲಸ ಮಾಡ್ತಾ ಹೋಗ್ತಿದ್ರು. ಯಾಕಂದರೆ ಪೇಷಂಟ್ಗಳನ್ನ ನೋಡ್ತಿದ್ರು, ಡಿಪಾರ್ಟ್ಮೆಂಟನ್ನು ಡೆವಲಪ್ ಆಯಿತು. ಮತ್ತು ಯೂನಿವರ್ಸಿಟಿಗೆ ಹೋಗಿ 25 ಸೀಟ್ ಇದ್ದದ್ದು ಇವತ್ತು 120 ಸೀಟ್ ಆಗಿದೆ ಕಾಲೇಜಲ್ಲಿ. ಅಂದರೆ ಅಷ್ಟು 150ಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಕೂತ್ಕೊಳ್ಳೋದಿಲ್ಲ ಅವರು ಸುಮ್ಮನೆ, ಅವರಷ್ಟು ನಮಗೂ ಸಾಧ್ಯ ಇಲ್ಲ, ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಅವ್ರು 24 ಗಂಟೆ ಪ್ರಕೃತಿ ಚಿಕಿತ್ಸೆ ಬಗ್ಗೆನೇ ಚಿಂತೆ ಮಾಡ್ತಾ ಇರ್ತಾರೆ. ಒಂದು ಸ್ವಲ್ಪ ಗಂಟೆ ಆದರೂ ಅವರ ಫ್ಯಾಮಿಲಿ ಕೊಡಬೇಕು ಅವರು ಅಂತ ಇವತ್ತು ನಾನು ಹೇಳ್ತೇನೆ. ಯಾಕಂತ ಹೇಳಿದ್ರೆ ಅದು ಮುಖ್ಯ ಜೀವನದಲ್ಲಿ. ಅಂದರೆ ಇವತ್ತು 150 ಸೀಟ್ ಮಾಡಬೇಕು ಅಂತ ನಾನೀಗ ರಾಜೀವ್ ಗಾಂಧಿ ಯೂನಿವರ್ಸಿಟಿಲಿ ಅಕಾಡೆಮಿಕ್ ಕೌನ್ಸಿಲ್ ಮತ್ತು BOS ಇದ್ದಾರೆ. ಪ್ರತಿ ಸಲ ಹೇಳ್ತಾರೆ, ನೀನು ಮೀಟಿಂಗ್ ಹೋಗೋ ಮೊದಲು ನನಗೆ ಹೇಳ್ತಾರೆ, ನೀವು ಅಲ್ಲಿ ಮಾತಾಡಬೇಕು 150 ಸೀಟ್ ಆಗಬೇಕು ಅಂತ. ಅಂದರೆ ಆ ಒಂದು ತುಡಿತ ಪ್ರಕೃತಿ ಚಿಕಿತ್ಸೆಗೆ ಅದು ಬಹಳ. ಯಾಕಂದರೆ ಮುಂದೆ ಯಾರು ನನಗೆ ಭಾಳ ಕಷ್ಟ, ಇಂಥವ್ರು ಸಿಕ್ಕಲಿಕ್ಕೆ ಭಾಳ ಕಷ್ಟ ಇದೆ. ಮುಂದೆ ಅಂಥವ್ರು ಬರ್ಬೋದು. ಆದರೆ ಇವತ್ತಿನ ಮಟ್ಟಿಗೆ ನಾವು ಊಹೆ ಮಾಡಿ ಲೆಕ್ಕದಲ್ಲಿ ಅಷ್ಟು ಒಂದು ಪ್ರಕೃತಿ ಚಿಕಿತ್ಸೆಗೆ ತನ್ನಂತನ್ನು ಮುಡುಪಾಕಿಟ್ಟು ಎಲ್ಲವನ್ನ ಕೊಟ್ಟು ಇವತ್ತು ಅವರಿಗೆ ಅರ್ಹವಾಗಿ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಅವರಿಗೆ ನಾನು ಸಹ ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತು ನಾನು 2 ಮಾತು ಸೀತಾರಾಮ್ ತಲಪಡ್ತರ ಬಗ್ಗೆ ಹೇಳಿದ್ರೆ ತಪ್ಪೇ ಆಗ್ತದೆ. ಯಾಕಂತ ಹೇಳಿದ್ರೆ ನಮ್ಮನ್ನು ಎಲ್ಲರೂ ದುಡಿಸ್ತಾರೆ, ಅದು ರೆಕಗ್ನೈಸ್ ಮಾಡಲ್ಲ ಹೆಚ್ಚಿನ ಸಮಯದಲ್ಲಿ. ಎಲ್ಲೂ ನೀವು ನೋಡಿ,
ಯಾವುದೇ ಫೀಲ್ಡಲ್ಲಿ. ಆದರೆ ಅವರಿಗೆ ಅದೊಂದು ನೆನಪಿದೆ, ಯಾವಾಗ ಅವರ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿತ ನಮ್ಮನ್ನು ಕೂತ್ಕೊಳ್ಳಿಕ್ಕೆ ಬಿಡಲಿಲ್ಲ, ಅವರಿಗೊಂದು ಅಭಿನಂದನೆ ಮಾಡಲೇಬೇಕು ಅಂತ ನಾವು ಕಾರಲ್ಲಿ ಒಟ್ಟಿಗೆ ಹೋಗ್ತಿದ್ದಾಗಲೇ ಹೇಳ್ತಿದ್ವಿ. ಅಂದರೆ ನಾನು ನಿಜವಾಗಿ ಅವರಿಗೆ ಒಂದು ಹೃದಯಪೂರ್ವಕ ಕೃತಜ್ಞತೆ ಅರ್ಪಿಸ್ತೇನೆ. ಯಾಕಂತ ಹೇಳಿದ್ರೆ ಆ ಕೆಲಸ ಮಾಡಿದಕ್ಕಾಗಿ ರಿಕಗ್ನೇಷನ್, ಅವರು ಯಾವ ರೀತಿ ಉಜಿರೆಯಲ್ಲಿ ಕಾರ್ಯಕ್ರಮವನ್ನು ಮೊನ್ನೆ ಧರ್ಮಸ್ಥಳದಲ್ಲಿ ಆಯೋಜಿಸಿದ್ರು ಅದೇ ಮುತುವರ್ಜಿಯಿಂದ ಇವತ್ತು ಬಂದು ಅವರು ದೀಪಾವಳಿ ಹಬ್ಬವನ್ನೆಲ್ಲ ಬಿಟ್ಟು ಇಲ್ಲಿ ಬಂದು ಕೂತಿದ್ದಾರೆ. ಅಂದರೆ ಅದನ್ನು ನಾವು ತಿಳಿಸ್ಬೋದು. ಇಂಥವರಿಂದ ನಾವು ಎಷ್ಟು ಕೆಲಸಗಳನ್ನು ಮಾಡ್ಬೋದು. ಒಂದು ಉತ್ತೇಜನ ಬೇಕು, ಯಾವಾಗಲೂ ಒಬ್ಬರು ಕೆಲಸ ಮಾಡುವಾಗ ನಮಗೆ ರಿಕಗ್ನೇಷನ್ ಬೇಕು. ನಿಮಗೆ ಹೃದಯಪೂರ್ವಕ ಕೃತಜ್ಞತೆ ಅರ್ಪಿಸ್ತೇನೆ. ಮತ್ತು ಡಾಕ್ಟರ್ ಗೋಪಾಲ್ ಪೂಜಾರಿ ಅವರು ಮತ್ತು ಎಲ್ಲ ವೈದ್ಯವರಿಂದ ಭಾಳ ಒಳ್ಳೆ ಪ್ರವೀಣರೆಲ್ಲ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಇದು ಒಳ್ಳೆಯ ಕಾರ್ಯಕ್ರಮ, ನೀವೆಲ್ಲ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಒಂದೇ ಮಾತಲ್ಲಿ ಕೃತಜ್ಞ ಸ್ವಾಮೀಜಿಗಳಿಗೆ ಆಶೀರ್ವಾದ ಬೇಡುತ್ತಾ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸ್ಫೂರ್ತಿದಾಯಕ ಅಂತ ಭಾವಿಸುತ್ತಾ ನಮ್ಮ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳು ಡಾಕ್ಟರ್ ಗೋಪಾಲ್ ಪೂಜಾರಿ ಅವರಿಂದ ಕೊನೆಯದಾಗಿ 2 ಮಾತು. ವೇದಿಕೆಯಲ್ಲಿರುವ ಸ್ವಾಮೀಜಿಯವರಿಗೆ ನಮಿಸ್ತಾ, ಹಾಗೆ ನಮ್ಮ ಆದರಣೀಯ ಪೂಜ್ಯನೀಯ ಕಾವಂದರನ್ನು ನೆನೆಸುತ್ತಾ, ಹಾಗೆ ನಮ್ಮ ಇಂದಿನ ಸಭೆಯಲ್ಲಿ ವೇದಿಕೆಯಲ್ಲಿರುವ ನಮ್ಮ ಶಾಂತಿವನ ಟ್ರಸ್ಟ್ನ ಕಾರ್ಯದರ್ಶಿಯವರು ಸೀತಾರಾಮ್ ಸರ್ ಇದ್ದಾರೆ. ಹಾಗೆ ನಮ್ಮ ಇಂದಿನ ಕೇಂದ್ರ ಬಿಂದು ನಮ್ಮ ಏನು ಕರ್ನಾಟಕ ರಾಜ್ಯ ಪ್ರಶಸ್ತಿ ಏನು ತೆಗೆದುಕೊಂಡಂಥ ನಮ್ಮ ನೆಚ್ಚಿನ ಆತ್ಮೀಯರಾಗಿರುವ ನಮ್ಮ ಪ್ರಾಂಶುಪಾಲ್ ಸರ್ ಇದ್ದಾರೆ. ಅವರು ಕುಟುಂಬ ಸಮೇತ ಅವರ ಮಾತೃಶ್ರೀಯರೊಂದಿಗೆ ಇದ್ದಾರೆ. ಹಾಗೆ ಇಂದಿನ ವೇದಿಕೆಯಲ್ಲಿ ನನ್ನ ಆತ್ಮೀಯರು ಶಾಂತಿವನ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಶಿವಪ್ರಸಾದ್ ಶೆಟ್ಟಿಯವರಿದ್ದಾರೆ. ಹಾಗೆ ದೂರದಿಂದ ನಮ್ಮ ಸೌಖ್ಯವನಕ್ಕೆ ಉಜಿರೆಯಿಂದ ಬಂದಿರುವ ಹಿರಿಯ ನ್ಯಾಚುರೋಪತಿ ಮೇಡಮ್ ಡಾಕ್ಟರ್ ಬಿಂದು ಅವರು, ಹಾಗೆ ದೇವಾಯ ಸರ್, ಉಳಿದ ಅನೇಕ ಮಂದಿ ಉಜಿರೆಯಿಂದ ಬಂದಿದ್ದಾರೆ. ಹಾಗೆ ನನ್ನ ಈ ಸಭೆಯಲ್ಲಿ ನನ್ನ ಹೈಸ್ಕೂಲ್ ಟೀಚರ್ ವಿಠಲ್ ಶೆಟ್ಟಿ ಅವರು ಕೂಡ ಇದ್ದಾರೆ, ಅವರಿಗೂ ನಮಿಸ್ತಾ. ಅವರು ನಮ್ಮ ಡಾಕ್ಟರ್ ಶೋಭಿತ್ ಸರ್ ಅವರ ತಂದೆ. ಹಾಗೆ ನಮ್ಮ ಪರ್ಕಳದ ಉದ್ಯಮಿ ಮೋಹನ್ ದಾಸ್ ನಾಯಕ್, ಮಾಧ್ಯಮ ಮೀಡಿಯಾ ಮಿತ್ರರು ಗಣೇಶ್ ಸರಳಬೆಟ್ಟು ಇವರು ಇದ್ದಾರೆ. ಹಾಗೆ ನನ್ನ ಆಸ್ಪತ್ರೆಯ ವೈದ್ಯರು, ಎಲ್ಲ ಸಿಬ್ಬಂದಿಗಳು, ಹಾಗೆ ಮುಖ್ಯವಾಗಿ ಇವತ್ತಿನ ಒಂದು ಈ ಸೌಖ್ಯವನದಲ್ಲಿ ನೆರೆದಿರುವ ಸಾಧಕರು ಎಲ್ಲರಿಗೂ ನನ್ನ ನಮಸ್ತೆ. ಇವಾಗಲೇ ಸಾಧಾರಣವಾಗಿ ಪ್ರಶಸ್ತಿ ಪತ್ರದಲ್ಲಿ ಅತ್ಯಂತ ವಿವರಣೆಯಾಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸ್ವಾಮೀಜಿಯವರು ಹೇಳಿದಾಗೆ ಎಲ್ಲ ಪಾಯಿಂಟ್ಸನ್ನು ಪ್ರಶಸ್ತಿ ಪತ್ರದಲ್ಲಿ ಕವರ್ ಮಾಡಿದ್ದಾರೆ. ಉಳಿದವರು ಕೂಡ ತಮ್ಮ ಅಭಿಪ್ರಾಯಗಳನ್ನು ಸರ್ ಬಗ್ಗೆ ಇವತ್ತಿನ ಒಂದು ಫಂಕ್ಷನ್ ಕೇಂದ್ರ ಬಿಂದು ಪ್ರಶಾಂತ್ ಸರ್ ಬಗ್ಗೆ ಹೇಳಿದ್ದಾರೆ. ಇನ್ನು ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗುದಿಲ್ಲ, 1-2 ಮಿನಿಟ್ ನಾನು ನಾನು ಕಂಡಂತೆ ಏನು ಪ್ರಶಾಂತ್ ಸರ್ ಇವರ ಬಗ್ಗೆ ನಾನು 1-2 ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಏನು ನಿನ್ನೆ ತಾನೇ ದೀಪಾವಳಿ ಹಬ್ಬ ಆಚರಿಸಿದ್ದೇವೆ. ದೀಪಾವಳಿ ಅಂದರೆ ಕತ್ತಲೆಯಿಂದ ಬೆಳಕಿನಡೆಗೆ, ಫ್ರಮ್ ಡಾರ್ಕ್ನೆಸ್ ಟು ಲೈಟ್. ಅಂದರೆ ಈ ನಿಟ್ಟಿನಲ್ಲಿ ಧರ್ಮಸ್ಥಳ ಧರ್ಮಾಧಿಕಾರಿಯವರು ಅನೇಕ ರೀತಿಯಲ್ಲಿ ಜನರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಅವರ ಅನ್ನದಾನ ಇರ್ಬೋದು, ಅಕ್ಷರದಾನ ಇರ್ಬೋದು, ವಿದ್ಯಾದಾನ ಇರ್ಬೋದು, ಆರೋಗ್ಯ ದಾನ ಇರ್ಬೋದು, ಅನೇಕ ರೀತಿಯಲ್ಲಿ ಸಮಾಜದ ಜನರ ಒಂದು ಕತ್ತಲು ಅಂದರೆ ಕಷ್ಟವನ್ನು ನಿವಾರಿಸಿ ಅವರು ಅನೇಕ ರೀತಿಯಲ್ಲಿ ಸಹಾಯ ಮಾಡ್ತಾ ಇದ್ದಾರೆ. ಅವರ ಮುಖ್ಯ ಸಂಸ್ಥೆಯಲ್ಲಿ ರತ್ನಮಾನಸ ಗುರುಕುಲ, ಸಿದ್ಧವನ ಗುರುಕುಲ ಹಿಂದೆ ಹೆಸರುವಾಸಿಯಾಗಿತ್ತು. ಆಮೇಲೆ ಯಾವಾಗ ನ್ಯಾಚುರೋಪತಿ ಕಾಲೇಜ್, ಯಾವಾಗ ನ್ಯಾಚುರೋಪತಿ ಹಾಸ್ಪಿಟಲ್ ವಸಂತ ಮಹಲ್ ಧರ್ಮಸ್ಥಳದಲ್ಲಿ 2 ಬೆಡ್ಡಿಂದ ಸ್ಟಾರ್ಟ್ ಆಗಿತ್ತು 1987ನಲ್ಲಿ. ಮತ್ತು 1989ನಲ್ಲಿ ಉಜಿರೆಯಲ್ಲಿ ದೇಶದ ಪ್ರಥಮ ಡಿಗ್ರಿ ಕಾಲೇಜ್, BNYS ಡಿಗ್ರಿ ಕಾಲೇಜ್, ನ್ಯಾಚುರೋಪತಿ ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಆಯಿತು. ನಾನು ಹೆಮ್ಮೆಯಿಂದ ಹೇಳಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ, ನ್ಯಾಚುರೋಪತಿ ಕಾಲೇಜ್ ಆಗುವ ಮೊದಲು ನಾನು ಸಿದ್ಧವನ ಗುರುಕುಲದಲ್ಲಿ ನಾನು PUC ಸ್ಟಡಿ ಮಾಡ್ತಿದ್ದೆ. ಆವಾಗ ಇಲ್ಲಿ ನಮ್ಮ ಗುರುಕುಲದ ಒಳಗೆ ಅನೇಕ ಸಂಸ್ಥೆ ಸ್ಟಾರ್ಟ್ ಆಗಿತ್ತು ಸಿದ್ಧವನ ಗುರುಕುಲ, ಅದರಲ್ಲಿ ಒಂದು ನ್ಯಾಚುರೋಪತಿ ಕಾಲೇಜ್. ನಮ್ಮ ಫಸ್ಟ್ ಬ್ಯಾಚಿನಲ್ಲಿ ಬಿಂದು ಮೇಡಮ್, ಗೀತಾ ಮೇಡಮ್, ಪ್ರಶಾಂತ್ ಸರ್ ಎಲ್ಲ ಇದ್ದರು. ಏನೋ ನ್ಯಾಚುರೋಪತಿ ಅಂತೆ ಮಣ್ಣಿನ ಚಿಕಿತ್ಸೆ, ನೀರಿನ ಚಿಕಿತ್ಸೆ, ಯೋಗ ಹಾಗೆ ಹೀಗೆ ನನಗೆ ಅಷ್ಟು ಗೊತ್ತಿರಲಿಲ್ಲ.
ಆದರೆ ಯೋಗದ ಬಗ್ಗೆ ನನಗೆ ಸ್ವಲ್ಪ ಮಾಹಿತಿ ಇತ್ತು. ನಾನು ಹೈಸ್ಕೂಲಲ್ಲಿ ನನಗೆ ಯೋಗ ನಾನು ಕಲ್ತಿದ್ದೆ. ಅವರು ನಮ್ಮ ವಿಠಲ್ ಮಾಸ್ಟರ್ ನಮಗೆ ಯೋಗ ಕಲಿಸಿದ್ದ ನನ್ನ ಪ್ರಥಮ ಯೋಗ ಗುರು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗೆ ಅಲ್ಲಿ ನ್ಯಾಚುರೋಪತಿ ಅಂದರೆ ನನಗೆ ಏನು ಅಷ್ಟು ಇದಿರಲಿಲ್ಲ. ಬಟ್ ನಾನು PUC ಮುಗಿಸಿ ಹೊರಗೆ ಬರುವಾಗ ನಮಗೆ ಅಲೋಪತಿಯಲ್ಲಿ ಸೀಟ್, ಮೆಡಿಕಲ್ ಸೀಟ್ ಎಲ್ಲ ಸಿಗಲಿಲ್ಲ. ಅದರಿಂದ ನ್ಯಾಚುರೋಪತಿ ಮಾಡುವ ಒಂದು ಇಂಟ್ರೆಸ್ಟ್ ಬಂತು. ಅದುವಾಗ ಕೇಳುವಾಗ ನಮ್ಮ ಪ್ರಶಾಂತ್ ಸರ್, ಅವರು ಕೂಡ ನಮ್ಮ ಹತ್ತಿರ ಹೆಬ್ರಿ ಅವರು, ನಾನು ಕೂಡ ಹೆಬ್ರಿ ಶಿವಪುರದವರು, ಅವರು ನನಗೆ ಇದು ಏನು ಗೈಡ್ ಮಾಡಿ ಇದು ಕೋರ್ಸಿಗೆ ಒಂದು ಆವಾಗಲೇ ಏನು ಈ ಥರದ್ದು ಒಂದು ಫ್ಯೂಚರ್ ಇದೆ, ಮುಂದೆ ಒಂದು ದೊಡ್ಡ ಸಿಸ್ಟಮ್ ಆಗ್ಬೋದು, ಇದಕ್ಕೆ ಭವಿಷ್ಯ ಇದೆ ಅಂತ ಹೇಳಿ ನಮಗೆಲ್ಲ ಹುರಿದುಂಬಿಸಿ ನಾನು ಕೂಡ ಅಲ್ಲಿ ನ್ಯಾಚುರೋಪತಿ 3rd ಬ್ಯಾಚ್ ಉಜಿರೆ BNOS ಕಾಲೇಜಲ್ಲಿ 3rd ಬ್ಯಾಚ್ ಸ್ಟೂಡೆಂಟ್ ಅಂತ ಹೇಳಲಿಕ್ಕೆ ನನಗೆ ಮತ್ತೊಮ್ಮೆ ನಾನು ಏನು ಗರ್ವದಿಂದ ಹೇಳ್ತೇನೆ. ಸೊ ಏನು ಆವಾಗ ನಾವು ಒಟ್ಟಿಗೆ ಸಿದ್ಧವನ ಗುರುತಲ್ಲಿ, ಈಗ ಏನು ಬಸ್ ಇದೆ, ಕಾಲೇಜ್ ಇದೆ, ಹಾಸ್ಪಿಟಲ್ ಇದೆ, 320 ಬೆಡೆಡ್ ಬ್ಯಾಂಗ್ಳೂರು ಹಾಸ್ಪಿಟಲ್ ಇದೆ, ಶಾಂತಿವನ ಇದೆ, ಏನು ಆ ಥರ ಇರಲಿಲ್ಲ. ಆವಾಗ ಸಣ್ಣ ಪುಟ್ಟ ಎಲ್ಲ ವ್ಯವಸ್ಥೆ, ಸರಿಯಾದ ಕಾಲೇಜು ಅಥವಾ ಲೈಬ್ರರಿ ಯಾವುದೂ ಇರಲಿಲ್ಲ. ದೇವಯ್ಯ ಸರ್ ಇದ್ದರು, ಫಸ್ಟ್ ಅವರು ಅನಾಟಮಿ ಲೆಕ್ಚರರ್ ಆಗಿ ಇವರಿಗೆ ಫಸ್ಟ್ ಬ್ಯಾಚಿಗೆ ಕಲಿಸಿದವರು. ಸೊ ಅವ್ರಿಗೆ ಗೊತ್ತಿದೆ ಏನು ನ್ಯಾಚುರೋಪತಿ ಹೇಗಿತ್ತು ಅಂತ. ಅವರು MBBS ಮಾಡಿ MSc ಮಣಿಪಾಲದಲ್ಲಿ ಲೆಕ್ಚರ್ ಇದ್ದು ನಮಗೆ ಗೆಸ್ಟ್ ಲೆಕ್ಚರ್ ಆಗಿ ಬರ್ತಿದ್ರು. ಸೊ ಈ ಥರದ ಒಂದು ಕಷ್ಟದ ಇದರಲ್ಲಿ ನಾವು ಆವಾಗ ನ್ಯಾಚುರೋಪತಿ ಡಿಗ್ರಿ ಮಾಡಿ ಬಂದವರು. ಅವಾಗ ನಾನು ನೋಡಿದಾಗೆ ಪ್ರಶಾಂತ್ ಸರ್ ನಮಗೆ ಅಂದರೆ ಕಡಿಮೆ ಸ್ಟೂಡೆಂಟ್ ಇತ್ತು, ನನಗೆ ಅಷ್ಟು ನೆನಪಿಲ್ಲ. ಬಟ್ ಯಾವಾಗ ಅವರು ಒಂದು ಲೆಕ್ಚರ್ ಆಗಿ ಜಾಯ್ನ್ ಆದರೂ ಅವರ ಒಂದು ಶಕ್ತಿ ದ್ವಿಮುಖ ಆಯಿತು. ಹಾಗೆ ಯಾವಾಗ ಒಂದು ಅವ್ರು ಪ್ರಿನ್ಸಿಪಾಲ್ ಪೋಸ್ಟಿಗೆ ಬಂದರು, ನಿಜವಾಗಿ ಅವರಿಗೆ ಒಂದು ಎನರ್ಜಿ ಬಂತು. ಮತ್ತು ಹೇಳಬೇಕಿದ್ರೆ ಅವರು ಯಾವಾಗ ಒಂದು ಮ್ಯಾರೇಜ್ ಆಗಿ ಅವರು ಇದು ಆದರೂ ಫ್ಯಾಮಿಲಿ ಇದಕ್ಕೆ ಬಂದರು, ಆವಾಗ ಮತ್ತು ಕೂಡ ಅವರು ಸ್ಟ್ರಾಂಗ್ ಆಗಿ ಅವರು ಈ ಸಿಸ್ಟಮಿಗೆ ಸಂಪೂರ್ಣವಾಗಿ ಅವರು ಡೆಡಿಕೇಟ್ ಮಾಡಿದ್ರು. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಪ್ರಶಾಂತ್ ಸರು ಬೈತಾ ಇರ್ತಾರೆ ನಮಗೆ ಜೂನಿಯರ್ಸಿಗೆ, ಗಲಾಟೆ ಮಾಡ್ತಾ ಇರ್ತಾರೆ, ಅದು ಮಾಡಿ ಇದು ಮಾಡಿ ಹಾಗೆ ಮಾಡಿ ಹೀಗೆ ಮಾಡಿ. ಇಟ್ಸ್ ನಾಟ್ ಸೆಲ್ಫಿಶ್. ಅವರು ಸ್ವಾರ್ಥಕ್ಕಾಗಿ ಮಾಡಲಿಲ್ಲ, ಅವರು ಸಿಸ್ಟಮ್ಗೆ, ಸಂಸ್ಥೆಗೆ, ಒಂದು ನ್ಯಾಚುರೋಪತಿ ಯೋಗ ಒಂದು ಕೋರ್ಸಿಗಾಗಿ ಅವರು ಬೈತಾರೆ. ಅದನ್ನು ನಾವು ಪಾಸಿಟಿವ್ ಆಗಿ ತಗೊಂಡಿದ್ದೇವೆ. ನಾನಿರ್ಬೋದು, ನಮ್ಮ ಶಿವಪ್ರಸಾದ್ ಸರ್ ಇರ್ಬೋದು, ಉಳಿದ ಎಲ್ಲವರು ಅವರು ಎಷ್ಟು ಸೀರಿಯಸ್ ಸಿಸ್ಟಮ್ಗೆ ಅಂದರೆ ಸರ್, ಅವರು ಊಟ ಮಾಡುವಾಗಲೂ ಮಾತಾಡ್ತಾರೆ. ಊಟ ಮಾಡುವಾಗಲೂ ನ್ಯಾಚುರೋಪತಿ ಸಿಸ್ಟಮ್ ಬಗ್ಗೆನೇ ಮಾತಾಡೋದು. ಅವ್ರು ಮಲಗಿದಾಗ ಎದ್ದಾಗ ಎಲ್ಲ ಇರೋದು ಅವ್ರ ತಲೆಯಲ್ಲಿ. ಇನ್ನು ಏನು ಮಾಡ್ಬೋದು, ಎಲ್ಲಿ ಸೆಮಿನಾರ್, ಎಲ್ಲಿ ಕಾನ್ಫರೆನ್ಸ್, ಎಲ್ಲಿ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮಾಡ್ಬೋದು, ಈ ಥರ ಅನೇಕ ಇವೆಂಟನ್ನು ಅವರು ಸಕ್ಸಸ್ಫುಲ್ ಆಗಿ ಮ್ಯಾನೇಜ್ ಮಾಡಿದ್ದಾರೆ. ಈಗೆಲ್ಲ ಆವಾಗಲೇ ಹೇಳಿದ್ದಾರೆ PG ಕೋರ್ಸು, ಈ ಸ್ಟೂಡೆಂಟ್ ಸ್ಟ್ರೆಂತು ಏನು ಸಾಧನೆ ಅಂತ. ಕರ್ಮಣ್ಯವಾಧಿಕಾರಸ್ಥೆ ಮಾಫಲೆ ಸುಖದಾಚನ, ಇದು ತಮಗೆಲ್ಲರಿಗೂ ಒಂದು ಶ್ಲೋಕ ಗೊತ್ತಿದೆ. ಡೂ ದ ವರ್ಕ್ ವಿತ್ ಡಿಟ್ಯಾಚ್ಮೆಂಟ್, ನಾಟ್ ವಿತ್ ಅಟ್ಯಾಚ್ಮೆಂಟ್ ಅಲ್ವಾ. ಅದು ಕರ್ಮ ಏನು ಇದು ಮಾಡ್ತದೆ. ಅಂದರೆ ಅವರು ಏನು ಎಲ್ಲ ವರ್ಕ್ ಮಾಡಿದ್ದಾರೆ, ಏನು ಸಾಧನೆ ಮಾಡಿದ್ದಾರೆ, ಅವರಿಗೆ ಈಗ ಒಂದೊಂದೇ ಪ್ರಶಸ್ತಿ ಸಿಗ್ತಾ ಇದೆ. ಅವರು ಬೆಸ್ಟ್ ಟೀಚರ್ಸ್ ಅವಾರ್ಡ್ ತಗೊಂಡ್ರು, ಬೆಸ್ಟ್ ಡಾಕ್ಟರ್ಸ್ ಅವಾರ್ಡ್ ತಗೊಂಡ್ರು. ಈಗ ಕರ್ನಾಟಕ ರಾಜ್ಯ ಅವರ ಒಂದು ಸಾಧನೆಯನ್ನು ಗಮನಿಸಿ ಅವರಿಗೆ ಏನು ಸ್ಟೇಟ್ ಲೆವೆಲಲ್ಲಿ ಅವಾರ್ಡ್ ಬಂದಿದೆ. ನಾನು ಹೇಳ್ತಿದ್ದೇನೆ, ಎಲ್ಲರ ತಮ್ಮ ಆಶೀರ್ವಾದ, ತಮ್ಮ ಬಯಕೆ, ಸ್ವಾಮೀಜಿಯವರ ಒಂದು ಬ್ಲೆಸ್ಸಿಂಗ್ ಇಂದ ಮುಂದೆ ಅವರಿಗೆ ನ್ಯಾಷನಲ್ ಲೆವೆಲಲ್ಲಿ ಪದ್ಮಶ್ರೀ ಅವಾರ್ಡ್ ಕೂಡ ಬರಲಿ ಅಂತ ನಾನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ. ಅವರು ಕೆಲಸ ಮುಂದುವರಿಸಬೇಕು. ನಾವು ಹಿಂದೆ ಇದ್ದೇವೆ. ಅಂದರೆ ನಾನು ಕೂಡ ಅಲ್ಲಿ ಸೇರ್ಲಿಕ್ಕೆ ಆಗಲಿಲ್ಲ. ನಮ್ಮ ಸೀನಿಯರ್ಸ್ ಎಲ್ಲ ಜಾಯ್ನ್ ಆದರು ಉಜಿರೆಯಲ್ಲಿ. ನಾನು ಉಜಿರೆ ಬಿಟ್ಟು ನಾನು ಬೇರೆ ಕಡೆ ಹೋದೆ. ಜಿಂದಾಲಲ್ಲಿ 2 ವರ್ಷ, ಏಮ್ಸ್ ಡೆಲ್ಲಿಯಲ್ಲಿ 5 ವರ್ಷ, ಮತ್ತು ಫಾರಿನ್ ರಷ್ಯಾದಲ್ಲಿ ಒಂದು 3 ವರ್ಷ, ಸೌತ್ ಕೊರಿಯಾ, ಸೌತ್ ಅಮೇರಿಕಾ ಒಂದು 10 ವರ್ಷ ಫಾರಿನಲ್ಲಿ ನಾನು ವರ್ಕ್ ಮಾಡಿ ಬಂದು ಇತ್ತೀಚೆಗೆ ನಾನು ಸೌಖ್ಯವನದಲ್ಲಿ ಜಾಯ್ನ್ ಆದವ. ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ, ನಾನು ರಷ್ಯಾದಲ್ಲಿರುವಾಗ ರಷ್ಯನ್ಸ್ ದೇ ಲೈಕ್ ವೆರಿ ಮಚ್ ಯೋಗ ನ್ಯಾಚುರೋಪತಿ ಇಂಡಿಯಾ. Russians are very friendly with India, you know, all of us. USSR totally with the India, whatever we achieved, ಸ್ಪೇಸ್ ಇರ್ಬೋದು, ಡಿಫೆನ್ಸ್ ಇರ್ಬೋದು, ಅದೆಲ್ಲ ರಷ್ಯಾದ ಕೊಡುಗೆ. ರಷ್ಯಾ ಮತ್ತು ಇಂಡಿಯಾ ಅಂದರೆ ಬಾಯ್ ಫ್ರೆಂಡ್ಸ್.
ಆ ಒಂದು ಇದರಿಂದಾಗಿ ನಾವು ಆ ಸ್ಪೇಸ್ ಇರ್ಬೋದು, ಬಾಹ್ಯಾಕಾಶ ಅಥವಾ ರಕ್ಷಣಾ ಇದರಲ್ಲಿ ಇಷ್ಟು ಈ ಲೆವೆಲಿಗೆ ಬಂದಿದ್ದೇವೆ ರಷ್ಯಾದ ಕಂಪ್ಲೀಟ್ ಸಪೋರ್ಟಿಂದ. ಆ ಒಂದು ಮಹತ್ವ ನನಗೆ ಗೊತ್ತಾಗಿದ್ದು ರಷ್ಯಾಕ್ಕೆ ಹೋದ ಮೇಲೆ. ಅಲ್ಲಿ ಎಷ್ಟು ಅವರು ಇಂಡಿಯನ್ಸ್ಗೆ ಸಪೋರ್ಟ್ ಮಾಡ್ತಾರೆ ಅಂದರೆ, ಇಂಡಿಯನ್ ಮೂವಿ ಅವರು ಲೈಕ್ ಮಾಡ್ತಾರೆ. ರಾಜ್ ಕಪೂರ್ ಮೂವಿ ಅಂದರೆ ಅಲ್ಲಿ ತುಂಬ ಫೇಮಸ್, ರಿಷಿ ಕಪೂರ್ ಮೂವಿ ಅಂದರೆ ಅಲ್ಲಿ ತುಂಬ ಫೇಮಸ್. ಬಾಬಿ ಆ ಮೂವಿನ ಅವರೊಂದು 20 ಸಲ ನೋಡಿದಾರಂತೆ. ಅಂದರೆ ನಮ್ಮ ಇಂಡಿಯನ್ ಕಲ್ಚರ್, ನಮ್ಮ ಸಂಸ್ಕೃತಿ, ನಮ್ಮ ಯೋಗ, ನಮ್ಮ ಆಯುರ್ವೇದ, ನಮ್ಮ ಪ್ರಕೃತಿ ಚಿಕಿತ್ಸೆ ಇದಕ್ಕೆ ತುಂಬ ಫಾರಿನಲ್ಲಿ ಡಿಮಾಂಡ್ ಇದೆ. ಅದು ನಮಗೆ ಅದು ಅಷ್ಟು ಅರ್ಥ ಆಗಲಿಲ್ಲ, ಬಿಕಾಸ್ ಆಫ್ ಮೇ ಬಿ ಬೇರೆ ಬೇರೆ ಕಂಟ್ರಿ ದಿ ರೂಲ್ಡ್ ಅಸ್, ನಾವು ತುಂಬ ಬೇರೆ ಕಂಟ್ರಿಯ ದಾಸ್ಯರಾಗಿತ್ತು. ಈಗ ಅದು ಪುನಃ ನಮ್ಮ ಸಿಸ್ಟಮ್, ನಮ್ಮ ಸಂಸ್ಕೃತಿ, ನಮ್ಮ ಕಲೆ, ನಮ್ಮ ಜ್ಞಾನ, ನಮ್ಮ ಏನು ಆರೋಗ್ಯ ಇದರಲ್ಲಿ ಎಲ್ಲದರಲ್ಲಿ ನಾವು ಮುಂದೆ ಬರ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಆವಾಗ ಕಾವಂದರು 1987 ಅನೇಕ ವರ್ಷ ಹಿಂದೆ ದೂರದೃಷ್ಟಿಯಿಂದ ನ್ಯಾಚುರೋಪತಿ ಜನಸಾಮಾನ್ಯರಿಗೆ ಒಂದು ಟ್ರೀಟ್ಮೆಂಟ್ ಸಿಗಬೇಕು, ಲೋ ಲೆವೆಲಲ್ಲಿ ಹೆಚ್ಚು ಖರ್ಚಿಲ್ಲದೆ ಜನರಿಗೆ ಒಂದು ಹತ್ತಿರದ ಚಿಕಿತ್ಸೆ ಆಗಬೇಕು ಅಂತ ಆಲೋಚನೆ ಮಾಡಿ ಈ ಸಂಸ್ಥೆಯನ್ನು ಮಾಡಿದರು. ಅದನ್ನು ಯಶಸ್ವಿಯಾಗಿ ಪ್ರಶಾಂತ್ ಶೆಟ್ಟಿಯವರು ಅದನ್ನು ಮುಂದುವರಿಸಿ ಈಗ ದೇಶದಲ್ಲಿ 60 ಕಾಲೇಜ್, 60 BNYS ಕಾಲೇಜ್ ಇದೆ ಆಲ್ ಓವರ್ ಇಂಡಿಯಾ. ಅವರ ಸ್ಟೂಡೆಂಟ್ಸು ಅಲ್ಲಿ ಅಮೇರಿಕಾ, ಆಸ್ಟ್ರೇಲಿಯಾ, ರಷ್ಯಾ, ಅಲ್ಲಿ ಇಲ್ಲಿ ಎಲ್ಲ ಕಡೆ ಅವರ ಅನುಯಾಯಿ, ಅವರ ಪೇಷಂಟ್ಸ್, ಅವರ ಸ್ಟೂಡೆಂಟ್ಸ್ ವರ್ಕ್ ಮಾಡ್ತಿದ್ದಾರೆ. ಅವರಿಗೆ ಖಂಡಿತ ಅವರು ಹೆಮ್ಮೆ ಪಡಬೇಕು. ಈ ಸಿಸ್ಟಮ್ ಈವರೆಗೆ ಡೆವಲಪ್ ಆಗಿದೆ. ಸೊ ಇನ್ನು ಮುಂದೆ ಈ ಥರ ಅಭಿವೃದ್ಧಿ ಆಗಬೇಕು. ಈ ನಿಟ್ಟಿನಲ್ಲಿ ಏನು ನಾವು ಇಲ್ಲಿ ಸೌಖ್ಯವನದಲ್ಲಿ ಕೂಡ ಒಳ್ಳೆಯ ಚಿಕಿತ್ಸೆ ಕೊಡ್ತಿದ್ದೇವೆ. ಈ ನಿಟ್ಟಿನಲ್ಲಿ ನಮ್ಮಲ್ಲಿ ಬೇರೆ ಬೇರೆ ದೇಶದವರು ಇಲ್ಲಿಗೆ ಬರ್ತಿದ್ದಾರೆ. ಸೊ ಏನು ಈಗ ರಷ್ಯಾದವರು ಬಂದಿದ್ದಾರೆ, ಬೇರೆ ಬೇರೆ ದೇಶದವರು ಒಳ್ಳೆ ಚಿಕಿತ್ಸೆಯನ್ನು ಪಡೆದು ಇಲ್ಲಿ ಈ ಚಿಕಿತ್ಸೆ ಯೋಗ ನ್ಯಾಚುರೋಪತಿ ಇನ್ನೂ ಡೆವಲಪ್ ಆಗಬೇಕು. ಅದಕ್ಕೆ ನಮ್ಮ ಪ್ರಶಾಂತ್ ಸರ್ ಅವರ ಒಂದು ಹೆಲ್ಪ್, ಬ್ಲೆಸ್ಸಿಂಗ್, ಸಪೋರ್ಟ್ ಇನ್ನು ಮುಂದೆ ಇರಬೇಕು ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. Your celebration, sir. I very grateful to be representative of my country here, and I'm a little bit nervous right now. I would like to say that I was very much impressed with the environment here, the attitude of the staff, the professionalism of people who are here working. You know, previously I'm a PhD researcher of Hyderabad Central University, and I did my PhD on Mahatma Gandhi and Leo Tolstoy. And when I was reading how Mahatma Gandhi was very much inspired and promoting naturopathy, you know, I was curious how it can be that with 5 elements we can be cured of any ailment, you know. So the case came to me, the opportunity to experience this came to me in 2015 when I came with severe allergy to Shantivandana, in Dharmasthala, So, and in 10 days, I came out absolutely new person. I was shining like anything, glowing, you know, very healthy. Since that time, I have never had my allergy again. So when you have something good, when you experience something good,
you want to share it, isn't it? So I started to come every time now to Parika. It's been my first time here. And this time I decided to share this treasure of India, this naturopathy with my own people, people from Russia. That's why, with the help of Dr. Gopal Pujari, you know, how he was assisting us and taking care of our visit here. So it came to be reality. No, so now we are here, 13 happy people, taking this care of you. I love how these charming ladies, how they're always smiling, you know, and I'm very much inspired how you begin your day, you know, with such a devotion, how you pray God in the beginning, in the end, and I can feel it with pores, with my skin, all this divine presence, you know, it's not a hard words, but it's really like this. All these people, staff, these beautiful ladies, now they just, how to say, they shower us with this divine care and love. So thank you so much that you have this beautiful science of naturopathy, that you help people. Thank you. I hope that next time we will come a little bit in a bigger group. So thank you. Thank you very much. ಓಂ ಶ್ರೀ ಮಂಜುನಾಥಾಯ ನಮಃ. ಧನ್ಯವಾದದ ಮೊದಲಿಗೆ ಒಂದು ಅನೌನ್ಸ್ಮೆಂಟ್ ಅನ್ನ ಹೇಳಲಿಕ್ಕೆ ಹೇಳಿದ್ರು ಡಾಕ್ಟರ್ ಪ್ರಶಾಂತ್ ಶೆಟ್ಟಿ ಅವರು. ನಂದು ಪ್ರಕೃತಿ ಚಿಕಿತ್ಸಾ ದಿನಾಚರಣೆಯನ್ನ ನಾವು ಇಡೀ ಭಾರತದಲ್ಲಿ ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಅದರ ಅಂಗವಾಗಿ ಮಂಗಳೂರಿನ ಟೌನ್ ಹಾಲ್ ನಲ್ಲಿ ಡಾಕ್ಟರ್ ಪ್ರಶಾಂತ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಒಂದು ನ್ಯಾಚುರೋಪತಿ ಕಾರ್ಯಾಗಾರವನ್ನ ಅತ್ಯಂತ ವಿಜೃಂಭಣೆಯನ್ನ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಸೊ ಅದಕ್ಕೆ ನಿಮ್ಮೆಲ್ಲರನ್ನ ಆಹ್ವಾನಿಸಲಿಕ್ಕೆ ಡಾಕ್ಟರ್ ಪ್ರಶಾಂತ್ ಶೆಟ್ಟಿ ಅವರು ತಿಳಿಸಿರ್ತಾರೆ. ಎಲ್ಲರೂ ಅದಕ್ಕೆ ಬಂದು ಅದರ ಸದುಪಯೋಗವನ್ನ ಪಡೆದುಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ತಮ್ಮ ದಿವ್ಯ ಉಪಸ್ಥಿತಿಯ ಮೂಲಕ ಆಶೀರ್ವಚನ ನೀಡಿದ ಪೂಜ್ಯ ಶ್ರೀ 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 ವಿದ್ಯಾವಲ್ಲಭ ತೀರ್ಥ ಶ್ರೀಪಾದಂಗಳ ಅವರಿಗೆ ಸಂಸ್ಥೆಯ ಪರವಾಗಿ ಭಕ್ತಿಪೂರ್ವಕ ಧನ್ಯವಾದಗಳನ್ನು ಈ ಮೂಲಕ ಸಲ್ಲಿಸುತ್ತಿದ್ದೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶಾಂತಿವನ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಶ್ರೀ ಸೀತಾರಾಮ್ ತೋಳ್ಪಡಿತಾಯರ್ ಅವರಿಗೆ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಆಗಿರುವ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ನನ್ನ ಗುರುಗಳಾದ ಪ್ರಶಾಂತ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಈ ಸಂಸ್ಥೆಯ ಹೃದಯಾಂತರದ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಹಾಗೆ ಅವರ ಧರ್ಮಪತ್ನಿಯಾದ ದೀಪಾ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. SDM ಪ್ರಕೃತಿ ಚಿಕಿತ್ಸೆ ಹಾಗೂ ಆಸ್ಪತ್ರೆಯ ಶಾಂತಿವನ ಆಸ್ಪತ್ರೆಯ CMO ಆಗಿರುವಂತಹ ಶಿವಪ್ರಸಾದ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಸಂಸ್ಥೆಯ ಪರವಾಗಿ ಗೌರವಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ನಮ್ಮ ಸಂಸ್ಥೆಯ ಮುಖ್ಯ ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ಗೋಪಾಲ್ ಪೂಜಾರಿ ಅವರು ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಸಹ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ನಮ್ಮ ಇನ್ನೊಂದು ಸಂಸ್ಥೆಯಾದಂಥ SDM ಕಾಲೇಜ್ ಹಾಗೂ ಶಾಂತಿವನ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿಗಳು ನಮ್ಮೊಂದಿಗಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಪ್ರಶಾಂತ್ ಶೆಟ್ಟಿ ಅವರ ಸ್ನೇಹಿತರು ಹಾಗೂ ಮನೆಯವರು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿರುತ್ತಾರೆ. ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮಾಧ್ಯಮ ಮಿತ್ರರನ್ನು ನಮ್ಮೊಂದಿಗಿದ್ದಾರೆ. ಅವರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸಂಸ್ಥೆಯ ವೈದ್ಯಾಧಿಕಾರಿಗಳು, ಪ್ರಬಂಧಕರು, ಕಿರಿಯ ವೈದ್ಯರು ಹಾಗೂ ಸಿಬ್ಬಂದಿಗಳು ಅಲ್ಲದೆ ನೆಚ್ಚಿನ ಪ್ರೀತಿಯ ಸಾಧಕರು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮವನ್ನ ಸ್ವಾಗತಿಸಿ ಹಾಗೂ ನಿರೂಪಣೆಯನ್ನ ನೀಡಿರುವಂತಹ ಪ್ರಬಂಧಕರಾದಂತಹ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರಿಗೂ ಸಹ ವಂದನೆಗಳನ್ನು ಸಲ್ಲಿಸಿಕೊಳ್ತಾ, ಕೊನೆಯದಾಗಿ our dear Russian sadhakas, without knowing the language, only with the understanding of the situation, they are with us in this our function. I wholeheartedly thanks for them for their presence in our function. Thank you one and all. ಇವತ್ತಿನ ಕಾರ್ಯಕ್ರಮವನ್ನ ಸ್ವಸ್ತಿ ಮಂತ್ರದ ಮೂಲಕ ಮುಗಿಸೋಣ. ಎಲ್ಲರೂ ಕೈಗಳೆರಡನ್ನ ಜೋಡಿಸಿಕೊಳ್ತಾ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ,
सर्वे भद्राणि पश्यन्तु मा कश्चित् दुःखभाग् भवेत्। ॐ शान्ति शान्ति शान्तिः। श्री कृष्ण भगवान की जय। श्री मंजुनाथ स्वामी की जय। धन्यवाद।